ವೆರಿ ನೈಸ್ ಮೇಡಮ್. ಓಕೆ, ಸೊ ನಮ್ಮ ಮೂಮೆಂಟ್ ನೋಡಿದಾಗ ಮೇಡಮ್, PSSM ಮೂಮೆಂಟ್ ನೋಡಿದಾಗ ಅಥವಾ ಈ ಮಾಸ್ಟರ್ಸು, ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಇಷ್ಟು ಕೆಲಸ ಮಾಡ್ತಿದ್ದಾರಲ್ಲ, ಸೊ ನಮ್ಮ ಮೂಮೆಂಟ್ನೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಮೇಡಮ್? ಸೀರಿಯಸ್ಲಿ ಸರ್, ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ವೆಲ್ಕಮ್ ಮಾಡ್ತಾರೆ. ಯಾವ ಹೊಸಬ್ರಿರಲಿ ಹಳುಬ್ರಿರಲಿ ಎಲ್ಲರಿಗೂ ಅಷ್ಟೇ ಆಪರ್ಚುನಿಟಿ ಕೊಡ್ತಾರೆ. ನಾನು ಅದೇ ಹೇಳ್ತೀನಲ್ವ, ನನ್ನ ಜರ್ನಿ ಸ್ಟಾರ್ಟ್ ಆದಾಗ ನನಗೆ ಆಟೋ ರೈಟಿಂಗಿಂದ ಮೆಸೇಜ್ ಬರ್ತಾಯಿತ್ತು. ನಾನು ಒಳಗಡೆ ವರ್ಕ್ ಮಾಡ್ಕೊತಾ ಇದ್ದೆ. ಈ ಥರ ಅಪ್ರೋಚ್ ಮಾಡಿ ಕ್ಲಾಸ್ ಕೊಡಿ ಅಂತ ಹೇಳ್ತಾಯಿದ್ದೆ. ನಾನೇನು ಕ್ಲಾಸ್ ಕೊಡೋದು, ನಥಿಂಗ್. ನಾನು ಇವಾಗಿನ ಬರ್ತಾಯಿದ್ದೀನಿ ಅಂದರೆ ಎನ್ಕರೇಜ್ ಮಾಡೋರು ಸರ್. ಯಾರು ಎನ್ಕರೇಜ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ? ಇಲ್ಲ ನೀನು ಮಾಡಬಲ್ಲೆ. ನನಗಿನ್ನೂ ನೆನಪಿದೆ, ಫಸ್ಟ್ ಸೆಷನ್ ಮಾಡಬೇಕಾದ್ರೆ ಅಷ್ಟು ಭಯ ಆಗಿ ನಾನು ಫುಲ್ಲು ಶೇಕ್ ಆಗಿ ಐ ಕುಡಂಟ್ ಏಬಲ್ ಟು ಗಿವ್. ಏಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಂತ ತುಂಬ ಆಸೆ ಇರ್ತೈತೆ ಸರ್. ಸ್ಟೇಜ್ ಮೇಲೆ ಹೋದ ತಕ್ಷಣ ನಾನು ಅಳ್ಕೊಂತ ವಾಪಸ್ ಬಂದುಬಿಡ್ತಿದ್ದೆ. ಎಷ್ಟೋ ಸರಿ ನನಗೆ ಇನ್ಸಲ್ಟ್ ಕೂಡ ಆಗಿದ್ದಾವೆ. ಅಂಥದ್ದು ನನಗೆ ಇಲ್ಲಿ ಎಲ್ಲ ಪ್ರೋತ್ಸಾಹ ಮಾಡಿ, ಇಲ್ಲ ನೀನು ಮಾಡಬಲ್ಲೆ ಅಂತ ಎಷ್ಟು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ನನಗೇನು ಇಷ್ಟ ಆಗುತ್ತೆ ಅಂದರೆ ಸರ್, ಇಲ್ಲಿ ಎಲ್ಲೂ ಇದು ತಪ್ಪು ಇದು ಕರೆಕ್ಟ್ ಅಂತ ಎಲ್ಲೂ ಹೇಳಲ್ಲ. ಪತ್ರಿ ಸರ್ ಆಗಲಿ ಯಾರೇ ಆಗಲಿ, ಎಲ್ಲರ ಎಕ್ಸ್ಪೀರಿಯನ್ಸ್ನ, ನ್ಯೂ ಕಮರ್ ಎಕ್ಸ್ಪೀರಿಯನ್ಸ್ನೂ ಅಷ್ಟೇ ಪ್ರೀತಿಯಿಂದ ಆ್ಯಕ್ಸೆಪ್ಟ್ ಮಾಡ್ತಾರೆ. ಇದು ನಮಗೆ ಗ್ರೋತ್ಗೆ ಎಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಲ್ಫ್ಲೆಸ್ ಸರ್ವಿಸು ಸರ್. ಎಲ್ಲೂ ₹1 ಇಸ್ಕೊಳಲ್ಲ, ₹1 ಚಾರ್ಜ್ ಮಾಡಲ್ಲ. ಗೈಡೆನ್ಸ್ ಮಾಡ್ತಾರೆ, ಮತ್ತು ಅವರೇ ಫೋನ್ ಮಾಡಿ ಕೇಳ್ತಾರೆ ಹೆಂಗೆ ನಡೀತಾ ಇದೆ ಏನು ಅಂತ. ಸೊ ಈ ಮೂಮೆಂಟಲ್ಲಿ ಬಂದರೆ ದ ಲೈಫ್ ಚೇಂಜಿಂಗ್ ಅಂತಲೇ ನಾನು ಅನಿಸುತ್ತೆ ಸರ್. ಎಸ್, ಟೆಲ್ ಸಮಥಿಂಗ್ ಅಬೌಟ್ ಪತ್ರಿ ಸರ್ ಬಗ್ಗೆ ಮೇಡಮ್. ಪತ್ರಿ ಸರಲ್ಲಿ ನಿಮಗೆ ಇಷ್ಟವಾದ ಅಂಶಗಳು ಸೊ ಏನು ಮೇಡಮ್? ಎಸ್ ಸರ್, ಸೊ ನಾನು ಪತ್ರಿ ಸರ್ ಬಗ್ಗೆ ಜಾಸ್ತಿ ಕೇಳಿದಂದರೆ ಪ್ರೇಮ್ನಾಥ್ ಸರ್ ಬಾಯಲ್ಲಿ. ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ಇಷ್ಟು ಕೈಂಡ್ ಇರ್ತಕ್ಕೆ ಸಾಧ್ಯ ಏನಪ್ಪ. ಸೊ ನಾನು ಡೈಲಿ ಅದೇ ಸರ್ ನನ್ನ ಥಾಟ್ ಇರುತ್ತೆ, ಪತ್ರಿ ಸರ್ ಇಷ್ಟು ಕೈಂಡ್ ಆಗಿದ್ರು, ಇಷ್ಟು ಕಂಪ್ಯಾಷನೇಟ್ ಆಗಿದ್ರು, ನಾನು ಅಟ್ಲೀಸ್ಟ್ 1% ಆದರೂ ಕೈಂಡ್ ಆಗಿರೋಣ. ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಯಿದ್ರು ಪ್ರೇಮ್ನಾಥ್ ಸರ್. ಫಸ್ಟ್ ಪಿರಮಿಡ್ನ ಡೊನೇಟ್ ಮಾಡಿದ್ರಲ್ವ ಅವರು ಸ್ಟಾರ್ಟ್ ಆದಾಗ. ಅವರು ಪಿರಮಿಡ್ ಆ ಜಾಗ ಕೊಟ್ಟವರು ಯಾವಾಗಲೇ ಬಂದ್ರೂ ಕೂಡ ಪತ್ರಿ ಸರ್ ಎದ್ದೋಗಿ ಅವ್ರು ಕಾಲು ಒತ್ತುತ್ತಿದ್ರಂತ ಸರ್. ಈಗ ಒಂದು ಮಾತಾಡಿದ್ದೆ ನೆನಪಿರೋದಿಲ್ಲ, ಅಂಥದ್ದು ಯಾವಾಗೋ ಆ ಪಿರಮಿಡ್ ಡೊನೇಟ್ ಮಾಡಿದ್ದು ಕೊಟ್ಟಿದ್ರೆ ಅವ್ರು ಕಾಲು ಒತ್ತುತ್ತಾ ಇದ್ರು. ಅಂದರೆ ಆ ವೀಡಿಯೋಸ್ ಎಲ್ಲ ನೋಡ್ತೇನೆ ಸರ್, ಪೊಲೀಸ್ ಆಫೀಸರ್ ಕಾಲಿಗೆ ಅವರು ಕಾಲಿ ಬೀಳ್ತಾರೆ. ರಿಯಲಿ ಮೇಡಮ್, ಎಷ್ಟು ಡೌನ್ ಟು ಅರ್ತು, ಎಷ್ಟು ಗ್ರ್ಯಾಟಿಟ್ಯೂಡು. ಇನ್ನೊಬ್ಬರು ಅವ್ರು ಡೈರೆಕ್ಟಾಗಿ ಅವರು ದೈವತ್ವವನ್ನೇ ನೋಡ್ತಾರೆ ಮೇಡಮ್. ನಿಜ ಸರ್. ಸೊ ಲಿವಿಂಗ್ ಮಾಸ್ಟರ್ ನಮ್ಮ ಜೊತೆ ಇದ್ದು. ವೆರಿ ಟ್ರೂ. ಆ ಜಡ್ಜ್ಮೆಂಟ್, ನಾನ್ ಜಡ್ಜ್ಮೆಂಟ್. ಟ್ರೂ, ಅಬ್ಸಲ್ಯೂಟ್ಲಿ. ಇವಾಗ ಜಡ್ಜ್ ಮಾಡೋಕ್ಕೆ ವೇಟ್ ಮಾಡ್ತಾರೆ. ಇವಾಗ ನಾವೊಂದು ಮಾತಾಡಿದ್ರೆ ಯಾರು ಏನು ಜಡ್ಜ್ ಮಾಡ್ತಾರೋ ಅನ್ನೋ ಇದರಲ್ಲಿರ್ತೀವಿ. ಅಂಥದ್ದು ನಾನ್ ಜಡ್ಜ್ಮೆಂಟಲ್ಲಿ ಇದ್ದಾಗ ಎಲ್ಲರಿಗೂ ಆಕ್ಸೆಪ್ಟ್ ಮಾಡ್ತಾಯಿದ್ದು. ನಾನು ಕೇಳ್ತಾ ಇದ್ನಲ್ವ, ಎಲ್ಲ ನಾನು ಹತ್ತಿರದಿಂದ ತುಂಬ ನೋಡಿದ್ದು ಕಮ್ಮಿ ಸರ್. ಎಲ್ಲ ಪ್ರೇಮ್ನಾಥ್ ಸರ್ ಬಾಯಲ್ಲಿ ಈ ಥರ ಎಕ್ಸ್ಪೀರಿಯನ್ಸಸ್ ಎಲ್ಲ ನೋಡಿದ್ದು. ಪ್ರತಿಯೊಬ್ಬರೂ ಹೌದಾ ಏನಾದರೂ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಅಷ್ಟೇ ಇದು ಕೊಟ್ಟು ಕೇಳೋರಂತೆ. ಹೌದಾ ಹಿಂಗಾಗಿದೆನಾ ಹಂಗಾಗಿದೆನಾ, ಅಷ್ಟೇ ಕೈಂಡ್ನೆಸ್ಸಿಂದ. ನಾನು ಹೇಳಿದ್ನಲ್ವ ಸರ್, ನನ್ನ ಯಾವ ಧ್ಯಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅಷ್ಟು ನಾನು ಮಾಡೋ ಅವಶ್ಯಕತೆ ಏನಿತ್ತು ಅವ್ರಿಗೆ. ಆ ಒಂದು 10 ಸೆಕೆಂಡ್ಸ್ ನಿಂದಿರಿಸಿ ನನ್ನ ಹತ್ರ ಮಾತಾಡೋದು, ಇದೆಲ್ಲ ಕಲಿಬೇಕು ಅನಿಸುತ್ತೆ ಸರ್. ಓಕೆ, ಅವರು ಇದೆಲ್ಲ ಓಕೆ, ಅವ್ರ ವಿಸ್ಡಮ್ ಕೇಳ್ತಾ ಅವ್ರು ಹೆಂಗಿದ್ರಪ್ಪ, ನಾವು ಯಾಕೆ ಆ ಥರ ಇರಬಾರ್ದು ಸರ್. ಅದೇ ಹೇಳ್ತಾರಲ್ಲ ಸರ್, ನಂಗೆ ಡಿಸಪಲ್ಸ್ ಬೇಕಿಲ್ಲ, ಡೋಂಟ್ ಹ್ಯಾಂಗ್, ನೀವು ನನ್ನ ಥರ ಆಗಿ ಅಂತ. ಸೊ ನಾವು ಯಾಕೆ ಆ ಥರ ಟ್ರೈ ಮಾಡಬಾರ್ದು? ಎಕ್ಸಾಕ್ಟ್ಲಿ ಮೇಡಮ್. ಪತ್ರಿಜ್ ಅವರಲ್ಲಿ ಒಂದು ವಿಶೇಷತೆ ಏನಂದರೆ, ಎಲ್ಲರೂ ನಂತರನೇ ಆಗ್ರಿ, ಎಲ್ಲರೂ ಐ ವಾಂಟ್ ಎ ಮಾಸ್ಟರ್ಸ್, ಐ ಡೋಂಟ್ ವಾಂಟ್ ಡಿಸೈಪಲ್ಸ್ ಅಂತ ಹೇಳ್ತಾರೆ. ಯಾವತ್ತೂ ನಾನು ಶಿಷ್ಯ ಅನ್ನೋ ವರ್ಡ್ ಯಾವತ್ತೂ ಯೂಸ್ ಮಾಡಲ್ಲ ಮೇಡಮ್. ನಾನಂತೂ ಕೇಳಲೇ ಇಲ್ಲ ಅವರ ಒಂದು ಮಾತಿನಲ್ಲಿ. ನಾನು ಶಿಷ್ಯರಿವರು, ಆ ಶಿಷ್ಯ ಅನ್ನೋ ವರ್ಡೇ ಬಂದಿಲ್ಲ ಮೇಡಮ್. ಎವ್ರಿಬಡಿ ಶುಡ್ ಬಿ ಲೈಕ್ ಎ ಬುದ್ಧ, ಎವ್ರಿಬಡಿ ಶುಡ್ ಬಿ ಲೈಕ್ ಎ ಮಾಸ್ಟರ್ ಅನ್ನೋ ಥರನೇ ಪತ್ರಿಜರ್ ಇದ್ದರು. ಅದೇ ಥರನೇ ಎಲ್ಲರನ್ನೂ ಗೈಡ್ ಮಾಡ್ತಾಯಿದ್ರು ಅವರು. ಸೊ ಇವತ್ತು ಆ ಒಂದು ಮಾರ್ಗದರ್ಶನದಲ್ಲೇ ಇವಾಗ ಮಾಸ್ಟರ್ಸ್ ಎಲ್ಲ ಹೆಂಗಿದ್ದಾರೆ ಅಂದರೆ, ಒಬ್ಬೊಬ್ಬರು ಒಂದೊಂದು ಜ್ಞಾನವನ್ನು ಪಡೆದು ಎಷ್ಟೋ ಒಂದು ಟೀಚ್ ಮಾಡ್ತಾ ಇದ್ದಾರೆ ಮೇಡಮ್. ಯಾಕಂದರೆ ಅವ್ರು ಕೊಟ್ಟಿರೋ ಟ್ರೈನಿಂಗ್ ಹಂಗಿದೆ, ಆ ಗೈಡೆನ್ಸ್ ಹಂಗಿದೆ. ದಟ್ಸ್ ವೈ ಎವ್ರಿ ಮಾಸ್ಟರ್ ಇಸ್ ಲೈಕ್ ಎಷ್ಟು ಟೀಚ್ ಮಾಡ್ತಿದ್ದಾರೆ ಅಂದರೆ, ಎಷ್ಟೋ ಒಂದು ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ತೋರಿಸ್ತಿದ್ದಾರೆ ಇನ್ ಎ ಬೆಟರ್ ವೇ. ಸೊ ದಟ್ ಈಸ್ ಅ ಗೈಡೆನ್ಸ್ ಫ್ರಮ್ ದ ಗ್ರೇಟ್ ಮಾಸ್ಟರ್ ಪತ್ರಿ ಸರ್. ಆ್ಯಂಡ್ ಆ ವೀಡಿಯೋಸ್ನು ಸರ್ ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ, ಮಾಸ್ಟರ್ ಪ್ಲ್ಯಾನ್ ಅನಿಸುತ್ತೆ ನನಗೆ. ಅವತ್ತೇನು ನಾವು ಡೌನಲ್ಲಿರ್ತೀವೋ, ಏನು ಡೌಟ್ ಇರುತ್ತೋ, ಆ ಶಾರ್ಟ್ ವೀಡಿಯೋ ಅದೇ ಬಂದಿರುತ್ತೆ ಸರ್ ಯೂಟ್ಯೂಬಲ್ಲಿ.
ಎಕ್ಸಾಕ್ಟ್ ಆನ್ಸರ್ ಇರುತ್ತೆ. ಎಸ್ ಎಸ್. ಸೊ ಆ ಒಂದು ವೀಡಿಯೋಸ್ ಕೇಳಿದ್ರೇ ಸಾಕು. ಸೊ ನೀವು ಧ್ಯಾನ ಮಾಡಿದಿರಲ್ಲ ಮೇಡಮ್, ಅಫ್ಕೋರ್ಸ್ ನೀವು ಎಷ್ಟು ಒಂದು ಬೆನಿಫಿಟ್ಸನ್ನು ಪಡೆದಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರಿ. ಸೊ ಧ್ಯಾನ ಮಾಡಬೇಕಾದ್ರೆ ಒಂದು ನಮಗೊಂದು ಹ್ಯಾಪಿನೆಸ್ ಸಿಗುತ್ತೆ. ಪ್ರಚಾರ ಮಾಡಬೇಕಾದ್ರೆ ವಿ ವಿಲ್ ಎಕ್ಸ್ಪ್ಲೋರ್ ಮೋರ್, ಇನ್ನೂ ಒಂದು ಹ್ಯಾಪಿನೆಸ್ಸೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಧ್ಯಾನ ಪ್ರಚಾರ ಮಾಡಬೇಕಾದ್ರೆ ನಿಮ್ಮೊಂದು ಹ್ಯಾಪಿನೆಸ್ ಹೆಂಗಿತ್ತು, ಧ್ಯಾನ ಪ್ರಚಾರ ಮಾಡಬೇಕಾದ್ರೆ ನೀವೆಲ್ಲ ಏನು ಕಲ್ತಿದ್ದೀರಾ ಮೇಡಮ್ ಧ್ಯಾನ ಪ್ರಚಾರದಲ್ಲಿ? ಎಸ್ ಸರ್, ನಾನು ಅದೇ ಹೇಳಿದ್ನಲ್ವ ಸರ್, ನನಗೊಂದು ಮೆಸೇಜ್ ಬಂದಾಗ ಐ ಆಮ್ ಹ್ಯಾಪಿ ಅದನ್ನು ಹೆಂಗೆ ಇಂಪ್ಲಿಮೆಂಟ್. ಬಟ್ ಅದನ್ನು ನಾನು 4 ಜನಕ್ಕೆ ಹೇಳಿದಾಗ ಸರ್ ಇಟ್ ಆ್ಯಂಪ್ಲಿಫೈಸ್. ಅದು ಹೇಳೋಕ್ಕಾಗಲ್ಲ ಆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯಾವಾಗಲೂ ಸರ್ ನಾವು ಏನಾದರೂ ಹೇಳಬೇಕಾದ್ರೆ ವಿ ಬಿಕಮ್ ಮೀಡಿಯಮ್. ಪತ್ರಿ ಸರೇ ನಮ್ಮಿಂದ ಮಾತಾಡಿಸ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ ಸರ್. ಆ್ಯಂಡ್ ಆ ಟೈಮಿನ ಆ ಎನರ್ಜಿಯಿಂದ ಇರೋದಿದೆಯಲ್ಲ ಸರ್, ಅದು ಗ್ರೇಟೆಸ್ಟ್ ಬ್ಲಿಸ್ ಆ್ಯಂಡ್ ಫೀಲಿಂಗ್. ಸೊ ವಿ ಆರ್ ಲಕ್ಕಿ, ನಮಗೆ ಚೂಸ್ ಮಾಡಿದ್ದಾರೆ ಮೀಡಿಯಮ್ ಆಗಿ ನಮ್ಮ ಮುಖಾಂತರ ಹೇಳ್ಸೋಕ್ಕೆ ಅಂತ. ಸೊ ಆ್ಯಂಡ್ ಇವಾಗ ಆಕ್ಸೆಪ್ಟ್ ಮಾಡೋರು ಹಂಗೆ ಇದ್ದಾರೆ ಸರ್. ಏನೇ ಹೇಳಿದ್ರು ಕೂಡ ಪತ್ರಿ ಸರ್ ಬಗ್ಗೆ ಪತ್ರಿ ಸರ್ನ ನೋಡೇ ಇರಲ್ಲ ಸರ್, ಆದರೂ ಅವ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಷ್ಟು ಜನ ಹೇಳ್ತಾರೆ ಅಂದರೆ ಅವ್ರು ಪ್ರತಿಯೊಬ್ಬರಲ್ಲೂ ಕನೆಕ್ಟೆಡ್ ಇದ್ದಾರೆ. ನೀವು ಬೇಕಾದಂಥ ಗೈಡೆನ್ಸ್ ಕೊಡೋಕ್ಕೆ ರೆಡಿ ಇದ್ದಾರೆ. ನನ್ನ ಮುಖಾಂತರ ನಿಮ್ಮ ಮುಖಾಂತರ ಅಂತಲೇ ಇಲ್ಲ, ತುಂಬ ಜನ ಅಂತಾರೆ ನಮಗೆ ಯಾರೂ ಗುರುಗಳಿಲ್ಲ ಗೈಡೆನ್ಸ್ ಕೊಡೋಕ್ಕೆ ಫಿಸಿಕಲಿ. ಬೇಕಿಲ್ಲ ಸರ್, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಏನು ಗೈಡೆನ್ಸ್ ಬೇಕೋ ಅದೇ ನಿಮ್ಮ ಹತ್ರ ಬರುತ್ತೆ, ಎಲ್ಲೂ ಹೋಗೋದು ಬೇಕಿಲ್ಲ. ಆ್ಯಂಡ್ ನನ್ನ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರ್ ನಾನು. ಅಂದರೆ ಮೆಡಿಟೇಷನಲ್ಲಿ ಯಾವ ಥರ ಮಾಡ್ಕೋಬೋದು, ಇದಕ್ಕೆ ನೀವು ಎಕ್ಸ್ಪೆರಿಮೆಂಟ್ ಮಾಡೋಂಗಿಲ್ಲ ಅನ್ನೋದೇ ಇಲ್ಲ ಸರ್. ಪ್ರತಿಯೊಂದು ನೀವು ಟ್ರೈ ಮಾಡ್ಬೋದು. ಅದಕ್ಕೆ ಪತ್ರಿ ಸರ್ ಮಾಸ್ಟರ್ ಸಪೋರ್ಟ್ ಇದ್ದೇ ಇರುತ್ತೆ ಅಂತ. ಸೊ ನಾನು ಕೋವಿಡ್ ಟೈಮಲ್ಲಿ ಊರಿಗೆ ಹೋದ್ನಲ್ಲ, ಆ ಟೈಮಲ್ಲಿ ಸಡನ್ನಾಗಿ ನಾನು 2 ಮಂತ್ಸಲ್ಲಿ ನಾನು ಆಲ್ಮೋಸ್ಟ್ 25 kgs ನಾನು ವೆಯ್ಟ್ ಗೇನ್ ಆದೆ ಸರ್. ನಾನು ಮತ್ತು ಜಾಸ್ತಿ ಫುಡ್ಡಿ ಅಲ್ಲ, ಜಾಸ್ತಿ ತಿನ್ನೋದಿಲ್ಲ, ಅದೇನು ಗೊತ್ತಿಲ್ಲ 25 kgs ಜಾಸ್ತಿ ಆದೆ. ನನಗೆ ಎಲ್ಲರೂ ಏನು ದಪ್ಪ ಆಗಿದೆ ನನಗೆ ನಡೆಯೋಕ್ಕೆ ಕಷ್ಟ ಆಗೋದು, ಸ್ಟೆಪ್ಸ್ ಹತ್ತೋಕ್ಕೆ ಕಷ್ಟ ಆಗೋದು, ಮಗುನ ಎತ್ಕೊಳೋಕೆ ಕಷ್ಟ ಆಗೋದು. ಸೊ ನಾನು ಫುಲ್ಲು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 3 ಹೊತ್ತು ತಿನ್ನೋದು 2 ಹೊತ್ತು ತಿಂತಾಯಿದ್ದೆ, ವಾಕ್ ಮಾಡ್ತಾಯಿದ್ದೆ, ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀನಿ ಸರ್. ಈ ಆನ್ಲೈನ್ ಫಿಟ್ನೆಸ್ಸು, 10,000 ಫುಟ್ ಸ್ಟೆಪ್ಸು, ಏನು ಮಾಡಿದ್ರು ನಾನು 100 grams ಕಮ್ಮಿ ಆಗಲಿಲ್ಲ ಸರ್. 3 months ಮಾಡಿದ್ರು. ನಮ್ಮಮ್ಮ ಬೈಯೋರು, ತಲೆ ತಿರುಗಿ ಬೀಳ್ತೀಯಾ ಮೊದಲೇ ತಿನ್ನೋದು ಕಮ್ಮಿ ಅಂತ. ಸೊ ಏನು ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲಲ್ಲಪ್ಪ, ಕಷ್ಟ ಆಗ್ತಾಯಿದೆ ಇರೋಕ್ಕೆ. ಸೊ ನಾನು ಪ್ರೇಮ್ನಾಥ್ ಸರ್ಗೆ ಕೇಳೋ ಬೇಡ ಆ ಭಯ ಇರುತ್ತಲ್ಲ ಸರ್, ಬೈದ್ರೆ ಬೈಲಿ ಬಿಡು, ಬೈಸ್ಕೊಳ್ಳೋಣ ಅಂತ ಸರ್. ಯಾಕೋ ವೆಯ್ಟ್ ಕಮ್ಮಿನೇ ಆಗ್ತಾಯಿಲ್ಲ ಸರ್ ನನಗೆ, ನಾನು ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ, ಮೆಡಿಟೇಷನಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ? ಓಕೆ ಸರ್ ಅಂದರೆ ಯಾಕೆ ಮಾಡಬಾರ್ದು, ನಿನ್ನ ಥರ ಎಷ್ಟೋ ಜನ ಇರ್ತಾರಲ್ವ, ಅವ್ರಿಗೆ ನೀನು ಹೆಲ್ಪ್ ಮಾಡ್ಬೋದಲ್ವ, ನೀನು ಮಾಡ್ಬೋದು ಅಂತ ಮೆಡಿಟೇಷನ್ ಮಾಡಿಸಿದ್ರು ಸರ್. ಒಂದೇ ಇಂಟೆಂಟೆ ಸರ್, ಒಂದೇ ಅಂದ್ಕೊಂಡೆ ನಾನು, ನನ್ನ ಏಜ್ಗೆ ನನ್ನ ಹೈಟ್ಗೆ ನಾನು ಎಷ್ಟು ವೆಯ್ಟ್ ಇರಬೇಕು ಅಷ್ಟಿರಬೇಕು ಆ ಥರ ಅನ್ಕೊತಾ ಇದ್ದೆ. ಆ್ಯಂಡ್ ನನ್ನ ಕೈ ಬರ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಅವಾಗ. ಓಕೆ, ಫುಲ್ ಬರ್ನ್ ಸರ್, ಈ ರೈಟ್ ಹ್ಯಾಂಡ್ ಮಾತ್ರ ಸರ್ ಫುಲ್ಲು ಬರ್ನ್ ಆಗ್ತಾಯಿದೆ ಸರ್ ನನಗೆ. ಸೊ ಅದು ಧ್ಯಾನದಲ್ಲಿ ಆಗ್ತಾ ಇದೆ? ಹಾಂ ಸರ್, ಧ್ಯಾನದಲ್ಲಿ ಕೂತ್ಕೊಂಡ ತಕ್ಷಣ ಉರಿ. ನಾನು ಕೇಳ್ತಾಯಿದ್ದೆ ಸರ್ ಏನು ಸರ್ ಅಂದರೆ, ಕ್ವೆಶನ್ ಹಾಕು. ಅದೇ ಸರ್ ನಿಜ ಗುರುಗಳು ನಮಗೆ ಇದನ್ನೇ ಹೇಳ್ಕೊಡೋದು. ಅವ್ರಿಗೆ ಆನ್ಸರ್ ಗೊತ್ತಿರುತ್ತೆ, ಹೇಳಲ್ಲ, ನೀನು ಕ್ವೆಶನ್ ಹಾಕು, ನೀನು ಟ್ರೈ ಮಾಡು, ದಟ್ ಈಸ್ ದ ರೈಟ್ ಗೈಡೆನ್ಸ್ ಅಂತ ನನಗೆ ಅನಿಸುತ್ತೆ ಸರ್. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ವಿಸ್ಡಮ್ ಬೇರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ವಿಸ್ಡಮ್ ಬೇರೆ ಸರ್. ನನ್ನ ವಿಸ್ಡಮ್ ನಿಮಗೆ ಸರಿ ಓದದೆ ಹೋಗ್ಬೋದು, ಇಲ್ಲದೆ ಇರ್ಬೋದು. ನಿಮಗೆ ರೈಟ್ ಗೈಡೆನ್ಸ್ ಬೇಕು ಅಂದರೆ ನೀವು ಮೆಡಿಟೇಷನ್ ಮಾಡಿ ನೀವೇ ರಿಸೀವ್ ಮಾಡ್ಕೋಬೇಕು. ನನಗೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ ಸರ್, ನೀವು ನೋಡ್ತೀರಂತಲ್ವ, ನನಗೆ ನೋಡಿ ಹೇಳಿ ನೀವು ಹೀಲ್ ಮಾಡ್ತೀರಾ? ನಾನು ಮೆಡಿಟೇಷನ್ ನನ್ನ ಸೊಲ್ಯೂಷನ್ ಅಂತ ಹೇಳಬಲ್ಲೆ, ನೀವೇ ಕಂಡುಹಿಡ್ಕೋಬೇಕು ಏನೋ ಆನ್ಸರ್. ನಮಗೇನು ನಾನು ನೋಡಿ ಹೇಳ್ತೀನಿ ಅಂದ್ರೆ ನನ್ನ ನಂಬೇಡಿ ಅಂತ ಹೇಳ್ತೀನಿ ಸರ್. ದಟ್ ಮೈಟ್ ಬಿ ರಾಂಗ್. ಅನುಭವನೇ ಜ್ಞಾನ ಮೇಡಮ್. ಹೌದು, ನೀವು ಹೇಳ್ದಂಗೆ ಕರೆಕ್ಟ್. ಬಿಕಾಸ್ ನಿಮ್ಮ ಅನುಭವ ನಿಮ್ಗೆ ಕರೆಕ್ಟು, ನನ್ನ ಅನುಭವ ನನಗೆ ಕರೆಕ್ಟು ಅಷ್ಟೇ ಹೊರತು ನನ್ನ ಅನುಭವ ಇನ್ನೊಬ್ಬರು ಕರೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹೌದು ಸರ್, ಅದು ರಾಂಗ್ ಗೈಡೆನ್ಸ್ ಆ್ಯಕ್ಚುಲಿ. ನಾನು ನೋಡಿ ಹೇಳ್ತೀನಿ ಅಂದರೆ ನಂಬೇಡಿ ಅಂತ. ಅಬ್ಸಲ್ಯೂಟ್ಲಿ ರಾಂಗೇ ಮೇಡಮ್ ಅದು. ಸೊ ಅವಾಗ ನನಗೆ ಪ್ರೇಮ್ನಾಥ್ ಸರ್ ಅದೇ ಗೈಡೆನ್ಸ್ ಕೊಟ್ಟರು, ನೀನು ಕಣ್ಣು ಮುಚ್ಕೊಂಡು ಕೇಳು. ಯಾಕೆ ನಾನು ಕೇಳ್ತಾ ಇದ್ದೀನಿ ಸರ್, ಆನ್ಸರ್ ಬರ್ತಾ ಇಲ್ಲ. ಓಕೆ, ಬಿಡಬೇಡ, ಆನ್ಸರ್ ಬರೋವರೆಗೂ ಕೇಳು, ನಿನ್ನ ಸೋಲ್ಗೆ ಕೇಳು ಆನ್ಸರ್, ನಿನ್ನ ಬಾಡಿಗೆ ಕೇಳು. ನನ್ನ ಬಾಡಿ ಕೇಳ್ದಿನ ಆನ್ಸರ್ ಬರ್ತಾ ಇಲ್ಲ. ಸರಿ, ಕ್ವೆಶನ್ ಚೇಂಜ್ ಮಾಡ್ಕೊ, ಯಾಕೆ ಆನ್ಸರ್ ಬರ್ತಾ ಇಲ್ಲ. ಓಕೆ ಸೊ ಈ ಗೈಡೆನ್ಸ್ ನನಗೆ ತುಂಬ ಹೆಲ್ಪ್ ಆಯಿತು. ನಾನು ಕೇಳಿದೆ ಯಾಕೆ ನನಗೆ ಬರ್ತಾ ಇಲ್ಲ ಅಂದರೆ ನನ್ನ ಬಾಡಿ ಹೇಳ್ತಾ ಇದೆ, ನೀನು ಚಿಕ್ಕ ವಯಸ್ಸಿಂದ ನನಗೆ ಇಷ್ಟೆಲ್ಲ ಹೇಟ್ ಮಾಡಿದ್ದೀನಿ, ನಾನು ಯಾಕೆ ನಿಂಗೆ ರಿಪ್ಲೈ ಮಾಡಲಿ. ನಂಗೆ ಫುಲ್ಲು ನನ್ನ ವಿಷನ್ ಬರ್ತಾಯಿದ್ದೆ ಸರ್. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಎಷ್ಟು ನನ್ನ ಹೇಟ್ ಮಾಡ್ಕೊಂಡಿದ್ದೀನಿ, ನನಗೆ ಏನೇ ಸಿಟ್ಟು ಬಂದರೆ ನಾನು ಹೇರ್ಸ್ ಮೇಲೆ ತೋರಿಸ್ಕೊತಾ ಇದ್ದೇನೆ. ಅಂದರೆ ನನಗೆ ಇಷ್ಟ ಇರ್ತಿರ್ಲಿಲ್ಲ, ನನ್ನ ಕರಡಿಲಿ ನೋಡೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ.
ಸೊ ಇವಾಗ ನಮ್ಮ ಫ್ರೆಂಡ್ಸೇ ಯಾರೋ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಅಂದರೆ ಅವ್ರ ಜೊತೆ ಒಂದೊಂದು 5 ನಿಮಿಷ ಇರೋಕ್ಕಾಗಲ್ಲ. ಅಂಥದ್ದು ಬರೀ ನೆಗೆಟಿವ್ ಕೊಟ್ಟು ಹೇಟ್ರೆಡ್ ಕೊಟ್ಟು ನನ್ನ ಬಾಡಿ ನಾನು ಅಷ್ಟು ಇದಾಗ್ಬಿಟ್ಟಿತ್ತು. ಸೊ ನಾನು ಫರ್ಗ್ಯೂನೆಸ್ ಕೇಳ್ಕೊಂಡೆ ನನ್ನ ಬಾಡಿಗೆ, ನಾನು ತುಂಬ ತಪ್ಪು ಮಾಡಿದೆ, ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಈ ಕ್ಷಣದಿಂದ ಏನೇ ಆದರೂ ನಾನು ಇನ್ಮೇಲೆ ಸಿಟ್ಟು ತೋರಿಸ್ಕೊಳಲ್ಲ, ನಿನ್ನ ಹೇಟ್ ಮಾಡಲ್ಲ, ನೀನು ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಆಗ ನಾನು ಕ್ವೆಶನ್ ಕೇಳಿದೆ ಯಾವ ಥರ ಇರಬೇಕು ಏನು ಅಂತ. ನನ್ನ ಬಾಡಿ ರಿಪ್ಲೈ ಮಾಡ್ತು, ಈ ಥರ ಇರಬೇಕು, ನಿನ್ನ ಮಗುನ ಯಾವ ಥರ ನೋಡ್ಕೊತೀಯ ನನ್ನ ಆ ಥರ ನೋಡ್ಕೊ. ಓಕೆ ನೀಟಾಗಿ ಸ್ನಾನ ಮಾಡಬೇಕಾದಾಗೂ ಪ್ರೆಸೆಂಟ್ ಮೂಮೆಂಟಲ್ಲಿ ಇತ್ಕೊಂಡು ಸ್ನಾನ ಮಾಡಬೇಕು, ಊಟ ಮಾಡ್ಕೊಂಡು ಫ್ರೆಶ್ ಆಗಿ ಊಟ ಮಾಡಬೇಕು, ಮಲಗಬೇಕಾದ ಮಕ್ಳಿಗೆ ಯಾವ ಥರ ಮಾಡ್ತೀವಿ ಆ ಥರ ಮಾಡು. ಸರಿ ಆ್ಯಕ್ಸೆಪ್ಟ್ ಮಾಡಿದೆ ಸರ್. ಆ್ಯಕ್ಸೆಪ್ಟ್ ಮಾಡಿ ನಾನು ಫಾಲೋ ಮಾಡ್ತಾ ಹೋದೆ ಸರ್. ವಿತಿನ್ 1 ಮಂತ್ ನಾನು 15 kgs ಕಮ್ಮಿ ಆದೆ ಸರ್. ಫುಡ್ ಡಯಟ್ ಇಲ್ಲ, ಎಕ್ಸಸೈಸ್ ಇಲ್ಲ, ವಾಕಿಂಗ್ ಇಲ್ಲ, ಏನಿಲ್ಲ, ಬರೀ ಎಮೋಷ್ನಲಿ ಕ್ಲೆನ್ಸ್ ಮಾಡ್ತಾ ನನ್ನನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಾಗ ನನ್ನ ಬಾಡಿ ವೇಟ್ ಕೂಡ ಕಮ್ಮಿ ಆಯಿತು. ರಿಯಲಿ ಧ್ಯಾನ ಅನ್ನೋದು ಇನ್ನರ್ ವಾಯ್ಸ್ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ ನೋಡಿ ಮೇಡಮ್. ಯಾಕಂದರೆ ಭಾಳಷ್ಟು ಜನ ನಾವು ಇದೊಂದು ನಿಮ್ಮ ಎಕ್ಸಾಂಪಲಿಂದ ಭಾಳಷ್ಟು ಜನ ಒಂದು ಗ್ರೇಟ್ ಒಂದು ಅವೇರ್ನೆಸ್ ಮೇಡಮ್ ಇದೆ. ಯಾಕಂದರೆ ವೆಯ್ಟ್ ದಪ್ಪ ಇದ್ದೀವಿ ನಾವು ಅಂತ ವೆಯ್ಟ್ ಲಾಸು, ಆನ್ಲೈನ್ ಪ್ರೋಗ್ರಾಮ್ಸು, ಅದು ಇದು ಎಲ್ಲ ಇರುತ್ತೆ. ಬಟ್ ಅದಕ್ಕೆ ಏನೋ ಒಂದು ರೂಟ್ ಕಾಸ್ ಇರುತ್ತೆ ಒಳಗಡೆ. ಆ ಒಂದು ರೂಟ್ ಕಾಸ್ ನಾವು ಧ್ಯಾನದ ಮೂಲಕ ತಿಳ್ಕೊಂಡ್ಬಿಟ್ರೆ ಭಾಳ ಈಸಿಯಾಗಿ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ನಿಮ್ಮ ಒಂದು ಎಕ್ಸಾಂಪಲ್. ವೆರಿ ರಿಲೆವೆಂಟ್ ಮೇಡಮ್. ಬರೀ ಬಾಡಿ ವೆಯ್ಟ್ ಅಂದರೆ ಬರೀ ಫುಡ್ಡಿಂದ ಅನ್ಕೊತಾರೆ ಸರ್. ನಾವು ಎಷ್ಟೋ ಎಮೋಷ್ನಲಿ ಒಳಗೆ ತೊಗೊತಾ ಇರ್ತೀವಿ, ಏನೋ ನೋಡ್ತಾ ನಾವು ತೊಗೊತಾ ಇರ್ತೀವಿ, ಬೇಡವಾದ ಕೇಳ್ತಾ ತೊಗೊತಾ ಇರ್ತೀವಿ. ಇವೆಲ್ಲ ನಮ್ಮ ಬಾಡಿ ವೆಯ್ಟ್ಗೆ ಇದಾಗುತ್ತೆ. ಸೊ ನಿಮ್ಮ ಬಾಡಿ ವೆಯ್ಟ್ನ ಕಮ್ಮಿ ಮಾಡ್ಕೋಬೇಕಾದ್ರೆ ನಿಮ್ಮ ಎಮೋಷ್ನಲ್ ವೆಯ್ಟ್ನ ಕಮ್ಮಿ ಮಾಡ್ಕೋಬೇಕು. ಸೊ ನೀವು ಕ್ಲಾಸಸ್ ಎಲ್ಲ ಮೇಡಮ್ ನಿಮ್ಮ ಧ್ಯಾನ ಪ್ರಚಾರ ಒಂದು ಹೇಳಿದ್ರಿ, ನೀವು ವಿಡಿಯೋ ಎಲ್ಲ ನಾನು ಆ ಮೂಮೆಂಟ್ಗೆ ಏನು ಅನಿಸುತ್ತೆ ಅದು ನಾನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ. ಸೊ ಅದಾದಮೇಲೆ ಮತ್ತೆ ನಿಮ್ಮ ಪ್ರಚಾರ ಅಪ್ ಟು ಇಲ್ಲಿವರೆಗೆ ಹೆಂಗೆಲ್ಲ ಸಾಗ್ತಾ ಇದೆ ಮೇಡಮ್? ಸೊ ಎಲ್ಲಿ ನೀವು ಯಾವ ಥರ ಕ್ಲಾಸ್ ತೊಗೊತಾ ಇದ್ದೀರಾ? ಸೊ ಯಾವ ಥರ ಗೈಡ್ ಮಾಡ್ತಿದ್ದೀರಾ ಬೇರೆಯವ್ರನ್ನ? ಸೊ ಹೌ ಈಸ್ ಯುವರ್ ಸ್ಪಿರಿಚುವಲ್ ಟೀಚಿಂಗ್ ಇಸ್ ಗೋಯಿಂಗ್ ಆನ್? ಸೊ ಸರ್ ನನಗೆ ನಾನು ಪತ್ರಿ ಸರ್ ಹೇಳಿದ್ದೇನೆ ನಾನು ಫಾಲೋ ಮಾಡೋದು. ಸೊ ಏನೇ ಪ್ರಾಬ್ಲಮ್ ಅಂತ ಯಾರೇ ಫೋನ್ ಮಾಡಿದ್ರು 3 hours ಮೆಡಿಟೇಷನ್ ಮಾಡಿ 41 days. ಓಕೆ, ಇದೇ ಒಂದು ಸೊಲ್ಯೂಷನ್ ಸರ್. ಯಾರೇ ಏನೇ ಕಾಲ್ ಮಾಡಿ ನನಗೆ ಗಂಡ ಹೊಡಿತಾ ಇದ್ದಾನೆ, ನನಗೆ ಜಾಬ್ ಸಿಗ್ತಾ ಇಲ್ಲ, ನನಗೆ ಅದಾಗ್ತಾ ಇಲ್ಲ, ಏನೇ ಪ್ರಾಬ್ಲಮ್ ಇದ್ದರೂ ಒಂದೇ ಸೊಲ್ಯೂಷನ್ ನನಗೆ ಗೊತ್ತಿರೋದು 3 hours ಮೆಡಿಟೇಷನ್ 41 days. ಓಕೆ, ಅದರಲ್ಲೇ ಚೇಂಜಸ್ ಗೊತ್ತಾಗುತ್ತೆ. ಆ್ಯಂಡ್ ಆನ್ಲೈನಲ್ಲಿ ಎಷ್ಟೋ ಕಡೆ ಝೂಮ್ ಎಲ್ಲ ನಡೀತಾ ಇದೆ. ಸೊ ನನಗೆ ಕನ್ವೀನಿಯೆಂಟ್ ಇದ್ದಾಗೆಲ್ಲ ನಾನು ಒಪ್ಕೊಂಡಿರ್ತೀನಿ ಸರ್. ಸೊ ನನ್ನ ಫ್ಯಾಮ್ಲಿನೂ ನನಗೆ ಇಂಪಾರ್ಟೆಂಟ್. ನನಗೆ ಪತ್ರಿ ಸರ್ ಅದೇ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಎಷ್ಟೋ ಸರಿ ಸರ್ ಎಷ್ಟೋ ಕ್ಲಾಶ್ ಆಗುತ್ತೆ. ಫುಲ್ಲು ನನ್ನ ಸ್ಪಿರಿಚುವಲ್ ವರ್ಕ್ ನಂದು ಮಾಡ್ಬೇಕಂತಿರುತ್ತೆ, ಆವಾಗಲೇ ನಾನು ಫಿಸಿಕಲಿ ನಾನೇನೋ ರೆಸ್ಪಾನ್ಸಿಬಿಲಿಟಿ ಬಂದಿರುತ್ತೆ. ಸೊ ನಂಗೆ ಪತ್ರಿ ಸರ್ ನನಗೆ ಇನ್ನರೆಲ್ಲ ಅದೇ ಗೈಡ್ ಮಾಡ್ತಾರೆ, ನೀನು ಫಿಸಿಕಲಿ ನೀನು ಫಸ್ಟ್ ಅಟೆಂಡ್ ಮಾಡು, ಇದನ್ನೇ ನೀನು ಮಾಡ್ಬೋದು. ಓಕೆ, ತುಂಬ ಜನ ಉಲ್ಟಾ ಮಾಡ್ತಾ ಇದ್ದಾರೆ ಸರ್. ಅಫ್ಕೋರ್ಸ್ ನಾನು ಒಂದು ಫೇಸಲ್ಲಿ ಹಂಗಿದ್ದೆ ಮೇಡಮ್. ಬಿಕಾಸ್ ಬಿಫೋರ್ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಗ್ರೇಟ್ ವರ್ಕ್, ಸ್ಪಿರಿಚುವಲ್ ವರ್ಕು, ನಾವೆಲ್ಲ ಪತ್ರಿ ಸಾರು ಗ್ರ್ಯಾಂಡ್ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ, ಇವೆಲ್ಲ ಈ ಫಿಸಿಕಲ್ ವರ್ಲ್ಡ್ ಏನಿಲ್ಲ ಅಂತೇಳಿ ಫುಲ್ಲು ಟೀಚಿಂಗಲ್ಲೇ ಹೋಗ್ಬಿಟ್ಟು ಪ್ರಚಾರದಲ್ಲೇ ಹೋಗ್ಬಿಟ್ಟು ಇಂಜಿನಿಯರಿಂಗಲ್ಲಿ 1-2 ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಬಂದವು ಮೇಡಮ್. ಸೊ ಅದು ಅನುಭವ ಆಗಿದೆ. ಸೊ ಈವನ್ ಫ್ಯಾಮಿಲಿ ವೈಸಲ್ಲಿ ನೋಡಿಕೊಂಡ್ರೆ ಬಹಳಷ್ಟು ಜನ ಅಂದರೆ ನೀವು ಹೇಳಿದಾಗೆ ಒಂದು ಕಡೆ ಮೆಡಿಟೇಷನ್ ಇರುತ್ತೆ, ಇನ್ನೊಂದು ಕಡೆ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ನಾವು ಫ್ಯಾಮಿಲಿಯಲ್ಲಿ ಮಾಡಬೇಕಾಗಿರೋದೇ ಇರುತ್ತೆ. ಅಂಥ ಟೈಮಲ್ಲಿ ಅವ್ರು ಏನು ಅನ್ಕೊತಾರೆ ಅಂದರೆ ನೋ ಇದೆಲ್ಲ ಗ್ರೇಟ್ ವರ್ಕು, ನಮ್ಮ ಸ್ಪಿರಿಚುವಲ್ ವರ್ಕ್ ಭಾಳ ಇಂಪಾರ್ಟೆಂಟು, ನಾವು ಅದನ್ನು ಮಾಡಬೇಕಂತೇಳಿ ನೆಗ್ಲೆಕ್ಟ್ ಆ ಒಂದು ಧರ್ಮ ಅವ್ರು ಮಾಡಬೇಕಾಗಿರುವಂತಹ ಒಂದು ಧರ್ಮನೇ ಇರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಅಗೇನ್ ದೇ ವಿಲ್ ಗೋ ಟು ಸ್ಪಿರಿಚುವಾಲಿಟಿ. ಒಂದು ಇಂಪಾರ್ಟೆಂಟ್ ಇವೆಂಟ್ ಇರ್ಬೋದು, ಒಂದು ಇಂಪಾರ್ಟೆಂಟ್ ಕೆಲಸ ಇರ್ಬೋದು, ಅದನ್ನು ಬಿಟ್ಟು ಈ ಒಂದು ಸ್ಪಿರಿಚುವಾಲಿಟಿಯಲ್ಲೇ ಭಾಳಷ್ಟು ಹೋಗ್ತಾ ಇರ್ತಾರೆ. ಇನ್ನು ಅದ್ರ ಕಡೆಗೇ ಬಹಳಷ್ಟು ಒಂದು ಒಲವು ತೋರಿಸ್ತಾ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾರೆ ಮೇಡಮ್. ಅದರಿಂದ ಫ್ಯಾಮಿಲಿನೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಹೆಂಗೆ ಹೋಗ್ಬೇಕು ಮೇಡಮ್? ಸ್ಪಿರಿಚುವಾಲಿಟಿನ ನಾವು ಇಂಪಾರ್ಟೆನ್ಸ್ ಕೊಟ್ಟು ಸ್ಪಿರಿಚುವಾಲಿಟಿ ಕಡೆ ಹೋಗ್ಬೇಕಾ, ಅಥವಾ ಸ್ಪಿರಿಚುವಾಲಿಟಿ ನೆಗ್ಲೆಕ್ಟ್ ಮಾಡಿ ನಾವು ಫಿಸಿಕಲ್ ಧರ್ಮನ ಪಾಲಿಸಬೇಕಾ? ಸೊ ವಾಟ್ ಯು ಟೆಲ್? ಸರ್ ಏನಂದರೆ ನಾವು ಪ್ರತಿಯೊಬ್ಬರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಬಂದಿರ್ತೀವಿ ಅಂತ ಸರ್, ಸೋಲ್ ಕಾಂಟ್ರಾಕ್ಟ್. ನನ್ನ ಹಸ್ಬೆಂಡ್ ಜೊತೆ ನಾನು ಕಾಂಟ್ರಾಕ್ಟ್ ಮಾಡಿರ್ತೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಫುಲ್ಫಿಲ್ ಮಾಡ್ತೀನಿ. ನನ್ನ ಮಗನ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀನಿ. ಸೊ ಇಲ್ಲಿ ಫಿಸಿಕಲ್ ಲೈಫಲ್ಲೂ ನಾನು ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀನಿ ನಾನು. ಸೊ ಯಾವಾಗ ಮೆಡಿಟೇಷನ್ ಮಾಡ್ತಾ ಅದ್ರ ಕಡೆ ಜಾಸ್ತಿ ಹೋದಾಗೆ ಸರ್ ನಮ್ಮದು ಡಿಟ್ಯಾಚ್ ಆಗ್ತಾ ಬರ್ತೀವಿ. ನಾನು ಒಂದು ಫೇಸಲ್ಲಿ ಇದ್ದೆ ಸರ್. ಈ ಕೋವಿಡ್ ಹಿಟ್ಟಾಗಿ ಸೆಕೆಂಡ್ ವೇವ್ ಬರೋಕ್ಕಿಂತ ಮುಂಚೆ ಬೆಂಗಳೂರಿಗೆ ಬಂದ್ವಿ ನಾವು 1-2 months. ಆ ಟೈಮಲ್ಲಿ ಏನಾಯಿತು, ನಮ್ಮಮ್ಮ ಸಪೋರ್ಟ್ಗಿದ್ರು, ಅಕ್ಕ ಸಪೋರ್ಟ್ಗಿದ್ರು, ಬರೀ ಕ್ಲಾಸ್ ಮಾಡೋದು ಝೂಮಲ್ಲಿ. ಓಕೆ, ಬರೀ ಕ್ಲಾಸ್ ಮಾಡಿ ಸರ್ ಹೆಂಗೆ ಆಗೋಯ್ತು ಅಂದರೆ ಆನ್ ಫಿಸಿಕಲ್ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗೋಯ್ತು ನನಗೆ. ಓಕೆ, ಫುಲ್ ಏನೋ ಒಂಥರ ಅದು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ.
ಇನ್ನೂ ಏನೋ ಅವ್ನು ಬಂದರೆ ಎಲ್ಲ ನೆಗ್ಲೆಕ್ಟ್ ಮಾಡೋದು, ಅದು ಬೇಡ ಅನ್ನೋ ಸ್ಥಿತಿಗೆ ನಾನು ಹೋದೆ. ಅಂದರೆ ಈ ಪ್ರಾಪಂಚಿಕ ಈ ಲೈಫಲ್ಲಿ ಏನಿಲ್ಲ, ಇದು ನಮಗೆ ಸ್ಪಿರಿಚುವಾಲಿಟಿ, ನಮ್ಮ ಸೋಲ್ ಡೆವಲಪ್ಮೆಂಟ್ ನೋಡ್ಕೋಬೇಕು, ಈ ಥರ ಥಾಟ್ಸ್. ಹೌದು. ಓಕೆ. ಇನ್ನು ಪ್ರೇಮ್ನಾಥ್ ಸರ್ಗೆ ಈಸ್ ಆನ್ ಟೈಮ್ ಅವೈಲೇಬಲ್. ದ ಗ್ರೇಟೆಸ್ಟ್ ಗಿಫ್ಟ್ ನನ್ನ ಸ್ಪಿರಿಚುವಲ್ ಜರ್ನಿಯಲ್ಲಿ. ನಾನು ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳಿದ್ರು ಕಮ್ಮಿ ಸರ್ ಅವ್ರಿಗೆ. ಅವರು ಫೋನ್ ಮಾಡಿ ಚೆನ್ನಾಗಿ ಬೈದರು, ಈ ಸ್ಪಿರಿಚುವಲ್ ವರ್ಕ್ ಏನು ಇಂಪಾರ್ಟೆಂಟು, ಅದ್ರ ಜೊತೆ ಫ್ಯಾಮ್ಲಿನೂ ನಿಂಗೆ ಇಂಪಾರ್ಟೆಂಟು. ನೀನು 1-2 ಕ್ಲಾಸ್ ಕಮ್ಮಿ ಮಾಡು ಪರವಾಗಿಲ್ಲ, ಇಲ್ಲಿ ನಿನ್ನ ಏನೇನು ಕರ್ತವ್ಯ ಇದೆ ಅದು ಮುಗಿಸ್ಕೋಬೇಕಲ್ವಾ. ಇಲ್ಲಿ ನೀನು ಕಂಪ್ಲೀಟ್ ನಿನ್ನ ಅಟೆನ್ಷನ್ ಕೊಡಬೇಕು. ನಿನ್ನ ವರ್ಕ್ ಏನಿದೆ ನೀನು ಇಲ್ಲಿ ಮಾಡಿದ್ರೆ ನೀನು ನೆಕ್ಸ್ಟ್ ಹೇಳೋಕ್ಕೆ ಸಾಧ್ಯ. ಸೊ ಆಗ ನನ್ನ ಬ್ಯಾಲೆನ್ಸಿಗೆ ಬರೋದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಸರ್. ಸೊ ಇವಾಗಲೂ ಸಹ ನನಗೇನೋ 2 ವರ್ಕ್ ಒಂದೇ ಸಲ ಬಂದರೆ ಐ ಆಲ್ವೇಸ್ ಚೂಸ್ ಮೈ ಫಿಸಿಕಲ್ ಲೈಫ್. ನನ್ನ ಫಿಸಿಕಲ್ ಏನೇನಿದೆ, ನನ್ನ ಡ್ಯೂಟೀಸ್ ಏನಿದೆ, ನಾನು ಅದನ್ನು ಫೋಕಸ್ ಮಾಡ್ತೀನಿ. ಈ ವರ್ಕ್ ಯಾಕಂದರೆ ನನ್ನ ಬಿಟ್ಟರೆ ಇನ್ನೊಬ್ರು ಇದ್ದೇ ಇರ್ತಾರೆ ಸರ್ ವರ್ಕ್ ಮಾಡೋರು. ನನ್ನಿಂದನೇ ಅಂತ ಏನೂ ಇಲ್ಲ ಸರ್. ನಾವು ಅನ್ಕೊತೀವಿ ನನ್ನಿಂದ ಆಗುತ್ತೆ, ಅದೆಲ್ಲ ಸುಳ್ಳು ಸರ್. ನಾನಿಲ್ಲ ಅಂದರೆ ಇನ್ನೊಬ್ರು ಇದ್ದೇ ಇರ್ತಾರೆ ವರ್ಕ್ ಮಾಡೋಕ್ಕೆ. ಆದರೆ ಫಿಸಿಕಲಿ ನನ್ನ ಕಾಂಟ್ರಾಕ್ಟ್ ಪ್ರಕಾರ ನಾನು ಅದನ್ನು ಫುಲ್ಫಿಲ್ ಮಾಡಲೇಬೇಕು. ಸೊ ಈ ಒಂದು ಮೆಡಿಟೇಷನ್ ಮೇಡಮ್ ಫ್ಯಾಮಿಲಿ ಲೈಫಲ್ಲಿ ಇದ್ದಾಗ, ವೈಫ್ ಆ್ಯಂಡ್ ಹಸ್ಬೆಂಡ್ ಮಕ್ಕಳಿದ್ದಾಗ, ಸೊ ನನಗೂ ನನ್ನ ವೈಫ್ಗೂ, ನನಗೂ ನನ್ನ ಹಸ್ಬೆಂಡ್ಗೂ ಡಿಫ್ರೆಂಟ್ ಕ್ಲಾಶಸ್ ಬರ್ತಾ ಇರುತ್ತೆ. ಎಷ್ಟೇ ಒಂದು ಸ್ಪಿರಿಚುವಲ್ ಆದ್ರೂ ಸ್ಪಿರಿಚುವಾಲಿಟಿಯಲ್ಲೇ ಡಿಫ್ರೆನ್ಸಸ್ ಬರ್ತಾ ಇರುತ್ತೆ ಒಂದೊಂದು. ವೆರಿ ಟ್ರೂ. ಮಕ್ಕಳ ಹತ್ರ ನಾವು ಒಂದೊಂದ್ಸಲ ಪೇಷನ್ಸ್ ಕಳ್ಕೊತಾ ಇರ್ತೀವಿ, ಫ್ಯಾಮಿಲಿ ಮೆಂಬರ್ಸ್, ಅತ್ತೆ ಮಾವ ಆಗಿರ್ಬೋದು. ಇಂಥ ಒಂದು ಸಿಚುವೇಷನಲ್ಲಿ ಧ್ಯಾನ ಯಾವ ಥರ ಹೆಲ್ಪ್ ಆಗುತ್ತೆ ಮೇಡಮ್? ಎಸ್ ಸರ್. ಸೊ ಫಸ್ಟ್ ಧ್ಯಾನ ನಮಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ ಸರ್, ಆಕ್ಸೆಪ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಇವಾಗ ನಾನು ಸುಮ್ಮನೆ ನೀನು ಆಕ್ಸೆಪ್ಟ್ ಮಾಡಬೇಕು, ಫರ್ಗಿವ್ ಮಾಡಬೇಕಂದ್ರೆ ಸಾಧ್ಯ ಇಲ್ಲ ಸರ್. ಓಕೆ. ಆ ಕ್ವಾಲಿಟಿನೂ ಬರಬೇಕು ಅಂದರೆ ನನ್ನೆಲ್ಲ ಎನರ್ಜಿ ಇರಬೇಕು. ನಾನು ಸುಮ್ಮನೆ ಯಾರೋ ಒಬ್ನಿಗೆ ಹೋಗಿ ನೀನು ಫರ್ಗಿವ್ ಮಾಡು, ಅವನೇನೋ ಮಾಡಿದ್ದಾನೆ ಅಂದರೆ ಆಗೋದಿಲ್ಲ ಸರ್. ಅದೇ ಅವ್ನಿಗೆ 3 hours ಮೆಡಿಟೇಷನ್ ಮಾಡೋಕ್ಕೆ ಹೇಳಿ, ನೆಕ್ಸ್ಟ್ ದಿನ ಮಾಡೋಕ್ಕೆ ಹೇಳಿ, ಅವ್ನು 100% ಮಾಡ್ತಾನೆ. ಓಕೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಸರ್. ನಾನು ಯಾವತ್ತೂ ಆ 3 hours ನಾನು ಮೆಡಿಟೇಷನ್ ಮಾಡ್ತೀನಲ್ವಾ, ಅಂದರೆ ಕಂಟಿನ್ಯೂಟಿ ಇರುತ್ತಲ್ವಾ, ನನಗೆ ಆಕ್ಸೆಪ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಫರ್ಗಿವ್ ಮಾಡೋಕ್ಕೆ ಈಸಿ ಆಗುತ್ತೆ, ಅರೆ ಹೋಗಲಿ ಬಿಡು ಅಂತ ಬಿಡೋಕ್ಕೆ ಈಸಿ ಆಗುತ್ತೆ. ಅದೇ ನಾನು ಮಾಡಿಲ್ಲ ಅಂದ್ಕೊಳ್ಳಿ, ನಾನು ಫುಲ್ ಪರ್ಸ್ನಲಾಗಿ ತೊಗೊಂಡ್ಬಿಡ್ತೀನಿ. ಫುಲ್ಲು ಸಿಟ್ಟು ಬರುತ್ತೆ, ಅರೆ ಯಾಕೆ ಅಂತ. ಮತ್ತು ಅದೊಂದು ಆ ಒಂದು ಚೈನಲ್ಲಿ ಬಿದ್ದ ತಕ್ಷಣ ಅದರಿಂದ ಹೊರಗೆ ಬರೋಕ್ಕೂ ಮತ್ತೆ ಇಟ್ ವಿಲ್ ಟೇಕ್ ಟೈಮ್. ಸೊ ಮೆಡಿಟೇಷನಿಂದನೇ ಎಲ್ಲ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಸರ್. ಆ್ಯಂಡ್ ಬಟ್ ನಾನು ಇದರಲ್ಲಿ ಐ ಆಮ್ ಸೋ ಲಕ್ಕಿ ಅಂತ ನಾನು ಹೇಳ್ತೀನಿ. ಯಾಕೆ ನನ್ನ ಮಗ ಈಸ್ ಮೈ ಗ್ರೇಟೆಸ್ಟ್ ಟೀಚರ್ ಅಂತಲೇ ಅನಿಸುತ್ತೆ ಸರ್ ನನಗೆ. ಅವನು ಚಿಕ್ಕವನು, ಅವನಿಗೇನು ಗೊತ್ತಿಲ್ಲ ಅನ್ನೋದೇ ಇಲ್ಲ ಸರ್. ಅವನಿಂದನೇ ನಾನು ಎಷ್ಟೋ ಕಲಿತೀನಿ. ಚಿಕ್ಕ ವಯಸ್ಸಿಂದನೂ ಸರ್ ಎಷ್ಟೋ ಎಕ್ಸ್ಪೀರಿಯನ್ಸಸ್ ಅವನ ಜೊತೆ ಹೇಳ್ತಾ ಹೋದರೆ ಒಂದೆಲ್ಲ. ಒಂದ್ಸಲ ಏನು ಮಾಡ್ತಾಯಿದ್ದೀನಿ ನಾನು, ನಾರ್ಮಲಿ ಮಕ್ಳಿಗೆ ಏನು ಮಾಡ್ತೀವಿ, ಫೋರ್ಸಬಲಿ ಬೈ ತಿನ್ನಿಸ್ತಾ ಇರ್ತೀವಲ್ಲ. ಸೊ ನಾನು ಮಾಡ್ತಾಯಿದ್ದೀನಿ, ಫೋರ್ಸಬಲಿ ತಿನ್ನಿಸ್ತಾ ಇದ್ದೀನಿ ಸರ್. ಅವನಿಗೆ ಬೇಡ ಅಂತಂದರೆ ತಿನ್ನಿಸ್ತಾ ಇದ್ದೀನಿ. ಸಡನ್ನಾಗಿ ನನ್ನ ವಿಷನ್ ಕಾಣಿಸ್ತಾ ಇದೆ, ಹಿಂಗೆ ಕ್ಲಾಶ್ ಆಗ್ತಾಯಿದೆ. ನಾನು ಓಲ್ಡ್ ಏಜಲ್ಲಿ, ನಾನು ವಯಸ್ಸಾಗಿದ್ದೀನಿ, ಅವ್ನು ನನಗೆ ಅದೇ ಥರ ಫೋರ್ಸ್ ಮಾಡಿ ಬೈದು ತಿನ್ನಿಸ್ತಾ ಇದ್ದಾನೆ. ಓಕೆ. ಆ್ಯಂಡ್ ಆ ವಿಷನ್ ನನಗೆ ಫುಲ್ಲು ಬೇಜಾರಾಗೋಯ್ತು ಸರ್. ಅವನು ಹೇಳ್ತಾ ಇದ್ದಾನೆ, ಅಮ್ಮ ನೀನು ನನಗೆ ಇದು ಮಾಡ್ತಾ ಇದೆಯಲ್ಲ, ನಿನ್ನ ಫ್ಯೂಚರಲ್ಲಿ ಇದು ನಿನಗೆ ಬೇಕಾದ್ರೆ ನೀನು ನನಗೆ ಮಾಡು. ಇದೇ ಥರ ಹೇಳ್ತಾನೆ. ಹಾಂ ಸರ್. ಅಂದರೆ ಇನ್ನರ್ ವಾಯ್ಸ್ ನನಗೆ ಕೇಳ್ತಾ ಇದೆ. ಅವತ್ತೇನು ಡಿಸೈಡ್ ಮಾಡ್ದೆ, ಇಲ್ಲ ನಿನಗೆ ಫೋರ್ಸ್ ಮಾಡಲ್ಲ ನಾನು, ನಿನಗೆ ಎಷ್ಟು ಬೇಕು ಅಷ್ಟೇ. ಆ ಮಕ್ಕಳಿಗೆ ಪ್ರೇಮ್ನಾಥ್ ಸರ್ ಹೇಳ್ತಾರೆ ಸರ್, ಹೈಯೆಸ್ಟ್ ಎನರ್ಜಿ ಇರುತ್ತಂತೆ ಸರ್. ಅವ್ರಿಗೆ ಫುಡ್ಡಿಂದನೇ ಬರಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ಗೊತ್ತಂತೆ ಸರ್ ಅವ್ರ ಬಾಡಿ ಯಾವ ಥರ ತಿನ್ನಬೇಕು, ಎಷ್ಟಿರಬೇಕು ಅಂತ. ಸೊ ಅವತ್ತೇ ನಾನು ಫೋರ್ಸ್ ಮಾಡೋಕ್ಕೆ ನಾನು ಮಾಡಲಿಲ್ಲ. ಆ್ಯಂಡ್ ಹಲವಾರು ಎಕ್ಸ್ಪೀರಿಯನ್ಸಸ್ ಸರ್. ನಾರ್ಮಲಿ ಪೇರೆಂಟ್ಸ್ ನಾವೇನು ಮಾಡ್ತೀವಿ, ಮಕ್ಕಳೇನಂದರೆ ನೀನು ನನಗೆ ಬೇಡ ಹೋಗಂತ ಬೈತೀವಿ, ನಿನಗೆ ಇಷ್ಟ ಇಲ್ಲ, ಏನು ನಮಗೆ ಇಷ್ಟ ಆಗಲಾರ್ದು ಮಾಡಿದಾಗ. ಓಕೆ, ನಾನು ಅದೇ ಥರ ಮಾಡ್ತಾಯಿದ್ದೆ, ಗೊತ್ತಿಲ್ಲ ನನಗೆ ಮಾಡ್ತಾಯಿದ್ದೆ. ಒಂದು ದಿವಸ ಟಿಫಿನ್ ಮಾಡಿಸ್ಬೇಕಂತ ಪ್ಲೇಟಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸಡನ್ನಾಗಿ ಸರ್ ಅವನಿಗೆ ನಾನು ಅಂದರೆ ತುಂಬ ಇಷ್ಟ. ನನ್ನ ಲೈಫಲ್ಲಿ ನಾನು ಅನ್ಕಂಡೀಷ್ನಲ್ ಲವ್ ಏನಾದರೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಮಗನ ಜೊತೆನೆ. ಅಷ್ಟು ಸೆಲ್ಫ್ಲೆಸ್ಲಿ ಸರ್. ಒಂದೊಂದ್ಸಲ ಅವನೇ ನನಗೆ ಪೇರೆಂಟ್ ಏನೋ ಅನಿಸ್ಬಿಡುತ್ತೆ, ಅಷ್ಟು ಕೇರ್ ಮಾಡ್ತಾನೆ. ಅಂಥವನು ಸಡನ್ನಾಗಿ ಅಮ್ಮ ನೀನು ಅಂದರೆ ನನಗಿಷ್ಟ ಇಲ್ಲ, ಐ ಹೇಟ್ ಯು ಅಂತ ಕೂಗ್ತಾ ಇದ್ದಾನೆ ಸರ್. ನನಗೆ ಫುಲ್ಲು ಬೇಜಾರಾಗೋಯ್ತು, ಏನಪ್ಪ ಇದು ಅಂತ. ಅವ್ನು ಹಂಗೆ ಕೂಗ್ಕೊಂತ ಹೋಗ್ತಾ ಇದ್ದಾನೆ ಫಾರ್ ನೋ ರೀಸನ್ಸ್. ನಾನು ಸಡನ್ಲಿ ರಿಯಲೈಸ್ ಆಯಿತು, ಇದೇ ಅಲ್ವಾ ನಾನು ಮಾಡ್ತಾ ಇದ್ದಿದ್ದು, ನಾನು ಇದನ್ನೇ ಅಲ್ವಾ ಅವನಿಗೆ ಕೊಡ್ತಾ ಇದ್ದಿದ್ದು. ಬಟ್ ಅವ್ನು ಎಷ್ಟು ಈಸಿಯಾಗಿ ತೊಗೊಂಡು ಅದು ಬಿಟ್ಟು ಮತ್ತೆ ಅಷ್ಟು ಪ್ರೀತಿಯಾಗಿ ಬರ್ತಾ ಇದ್ದ, ನನಗೆ ಅದು ತೊಗೊಳಕ್ಕೆ ಆಗ್ತಾ ಇಲ್ವಲ್ಲ. ಸೊ ಯೂನಿವರ್ಸಲ್ ಲಾ ಅದೇ ಅಲ್ವಾ, ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್. ಮಕ್ಕಳಿಗೆ ಆಗಲಿ ಯಾವುದಕ್ಕೆ ಆಗಲಿ ನಾವೇನು ಅನ್ಕೊತೀವಿ, ಮಕ್ಕಳು ನಮ್ಮ ಮಾತೇ ಕೇಳಬೇಕು, ಡಾಮಿನೇಟ್ ಮಾಡೋಕ್ಕೆ ಹೋಗ್ತೀವಿ. ದೇ ಆರ್ ಮಾಸ್ಟರ್ಸ್. ಅವ್ರಿಗೆಲ್ಲ ಡಾಮಿನೇಷನ್ ಏನೂ ಬೇಕಿಲ್ಲ, ಆಲ್ರೆಡಿ ಆ ವಿಸ್ಡಮ್ ತುಂಬ್ಕೊಂಡು ಬಂದುಬಿಟ್ಟಿದ್ದಾರೆ ಅವರು. ನಾವು ಫ್ರೀಯಾಗಿ ಬಿಡಬೇಕು ಅಷ್ಟೇ.
ಸೊ ಅದಾದ್ಮೇಲೆ ಮತ್ತೆ ನೀವು ಚೇಂಜ್ ಮಾಡ್ಕೊಂಡು ಹೌದು ಸರ್, ನಾನು ಆವತ್ತಿಂದ ಮತ್ತೆ ಯೂಸ್ ಮಾಡಲಿಲ್ಲ ಆ ಥರ. ಓಕೆ ಓಕೆ. ನಾನು ಯಾವತ್ತೂ ಯೂಸ್ ಮಾಡಲಿಲ್ಲ. ವಾವ್. ಎಷ್ಟೋ ಎಕ್ಸ್ಪೀರಿಯನ್ಸಸ್ ಸರ್ ಅವನ ಹತ್ರ, ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸಸ್. ಸೊ ನಾವು ಒಂದು ಧ್ಯಾನದಲ್ಲಿ ಒಂದು ಸ್ಟೇಜಲ್ಲಿ ಆಗುತ್ತಲ್ಲ ಸರ್, ನಮಗೆ ವಿಷನ್ ಕಾಣುತ್ತೆ, ಪ್ರೀವಿಯಸ್ ಬರ್ತ್ಸ್ ಎಲ್ಲ ನೋಡ್ಕೊತಾ ಇರ್ತೀವಿ, ನಾವು ಮಾಡಿದ್ದೆಲ್ಲ ನಮಗೆ ಅನಿಸ್ತಾ ಇರುತ್ತೆ. ನಾನು ಆ ಫೇಸಲ್ಲಿ ಹೋಗ್ತಾಯಿದ್ದೆ. ಒಂದು ಟೈಮಲ್ಲಿ ಹೆಂಗೆ ಅನ್ನಿಸ್ತದೆ, ನಾನು ಇಷ್ಟು ಕೆಟ್ಟೋಳ, ಇಷ್ಟು ಪಾಪಗಳನ್ನು ಮಾಡಿದ್ದೀನ ನಾನು, ಏನು ಮಾಡಿದ್ದೀನಿ. ಸೊ ಇಮ್ಮಿಡಿಯೇಟ್ಲಿ ನನಗೆ ಪತ್ರಿ ಸರ್ ವಾಯ್ಸ್ ಆವತ್ತು, ಯಾಕಂದರೆ ನಾನು ಹೋಲ್ ಡೇ ಅದೇ ಥಾಟಲ್ಲಿದ್ದೆ, ಇಷ್ಟೆಲ್ಲ ಪಾಪ ಮಾಡಿಬಿಟ್ಟಿದ್ದೀನಿ ನಾನು ಕೆಟ್ಟೋಳು, ಓಕೆ, ಇಷ್ಟು ಪಾಪಾತ್ಮ ನಾನು. ಪತ್ರಿ ಸರ್ ಹೇಳ್ತಾ ಇದ್ದಾರೆ, ಪಾಪ ಮಾಡಿದವರು ಪಾಪಾತ್ಮ, ಪಾಪ ಮಾಡಿ ಧ್ಯಾನ ಮಾಡಿ ಅದನ್ನು ತಿದ್ದುಕೊಂಡವರೇ ಯೋಗೀಶ್ವರ. ನೀನು ಆ ಹಂತದಲ್ಲಿದೆಯಾ, ಯಾಕೆ ಬೇಜಾರಾಗ್ತೀಯಾ? ಓಕೆ. ಇದಾದ ತಕ್ಷಣ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಮಗನ ಮಲ್ಸ್ಕೊಂಡಿದ್ದೀನಿ ನನ್ನ ಮೇಲೆ. ಸಡನ್ನಾಗಿ ನಂದು ಒಂದು ಎಷ್ಟೋ ಬರ್ತ್ಸ್ ನನಗೆ ಕಾಣಿಸ್ತಾ ಇದೆ. ಒಂದು ಬರ್ತಲ್ಲಿ ಅವನು ನೀರಲ್ಲಿ ಬೀಳ್ತಾನೆ, ನಾನು ಹೆಲ್ಪ್ ಮಾಡಿರೋ ಹಾಗೆ. ಆಮೇಲೆ ಅವನು ಅಜ್ಜ ಆಗಿದ್ದಾನೆ, ನಾನು ನೋಡ್ಕೊಂಡಿದ್ದ ಹಾಗೆ. ಈ ಥರ ಎಷ್ಟೋ ಬರ್ತ್ಸ್ ನಾನು ನೋಡಿಕೊಂಡೆ. ಅವ್ನು ಹೇಳ್ತಾ ಇದ್ದೆ, ನೋಡಮ್ಮ ನೀನು ಬರೀ ಪಾಪ ಮಾಡಿಲ್ಲ, ಪುಣ್ಯಕರ್ಮನೂ ಮಾಡಿದ್ಯಾ, ಅದಕ್ಕೆ ನಾನು ನಿನ್ನ ಲೈಫಲ್ಲಿ ಬಂದಿದ್ದೀನಿ. ಸೊ ನೀನು ಬರೀ ಅದನ್ನೇ ಮಾಡಿಲ್ಲ, ಒಳ್ಳೆ ಕೆಲಸನೂ ಮಾಡಿದ್ಯಾ. ಓಕೆ ಓಕೆ. ಸೊ ಎಷ್ಟೋ ಸರ್, ಅದೇ ಹೇಳ್ತೀನಲ್ಲ, ಹೇಳ್ತಾ ಹೋದರೆ ನೆವರ್ ಎಂಡಿಂಗ್. ಅದು ನನ್ನ ಜರ್ನಿ. ಐ ಆಮ್ ಸೋ ಲಕ್ಕಿ ಟು ಬಿ ಇನ್ ದಿಸ್ ಜರ್ನಿ. ನನಗೆಲ್ಲ ರೀತಿಯಿಂದ ಸಪೋರ್ಟು, ಆ ಗೈಡೆನ್ಸ್ ಎಲ್ಲರ ಕಡೆಯಿಂದ ಸಿಗ್ತಾ ಇದೆ. ಗ್ರೇಟ್ ಮೇಡಮ್. ಸೊ ನೀವು ಇಲ್ಲಿವರೆಗೂ ಮೇಡಮ್ ಬುಕ್ಸ್ ಏನಾದರೂ ಓದ್ತಾ ಇರ್ತೀರಾ? ಭಾಳ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್. ವಿಚ್ ಈಸ್ ಮೋಸ್ಟ್ ಅಂದರೆ ನಿಮ್ಮ ಇನ್ಸ್ಪೈರ್ ಮಾಡಿರೋದಾಗಲಿ, ನಿಮ್ಮನ್ನು ಬಹಳ ಒಂದು ಮೋಟಿವೇಟ್ ಮಾಡಿರೋ ಬುಕ್ ಆಗಿರ್ಬೋದು, ಇನ್ಸ್ಪೈರ್ ಮಾಡಿರೋ ಬುಕ್ ಅದು ವಿಚ್ ಒನ್ ಮೇಡಮ್? ಸೊ ನಾನು ಜಾಸ್ತಿ ಪತ್ರಿ ಸರ್ದು ವೀಡಿಯೋಸ್ ನೋಡ್ತಾ ಇರ್ತೀನಿ ಸರ್. ಅವ್ರ ಹಳೇ ವಿಸ್ಡಮ್ ಇದೆ ಅಲ್ವಾ, ಅದು ಫಸ್ಟ್ ನನಗಿಷ್ಟ ಭಾಳ. ಯೋಗ ಪರಂಪರೆ ಆಗಿರ್ಬೋದು, ದಟ್ ಮೈ ಫೇವ್ರೇಟ್ ಟಾಪಿಕ್. ಅದು ಇವನ್ ಮೈ ಫೇವ್ರೇಟ್ ಮೇಡಮ್. ಐ ಆಲ್ವೇಸ್ ಇವತ್ತು ಕೇಳ್ತಾನೆ ಇರ್ತೀನಿ. ಅದು ಪ್ರತಿ ಸರಿ ಕೇಳಿದಾಗೂ ಏನೋ ಒಂದು ಇರುತ್ತೆ ಸರ್, ಅದು ಒಂದು ಸೋಲ್ ಜರ್ನಿ ಆ ಥರ ಇರುತ್ತೆ. ಸೊ ನಾನು ಫಸ್ಟ್ ಟೈಮ್ ಇದ್ದಾಗ ನಾನು ಆ ಥರ ಆಡಿಯೋಸನ್ನೇ ನಾನು ಕೇಳೋದು ಪತ್ರಿ ಸರ್. ಅದು ಆಗ ಸ್ಟಾರ್ಟಿಂಗಲ್ಲಿ ಮಾಡಿದಾರಲ್ವ, ಆ ವಾಯ್ಸ್ ಕನೆಕ್ಟ್ ಆಗುತ್ತೆ ನನಗೆ. ಸೊ ಅದು ನನಗೆ ಕರ್ಮ ಸಿದ್ಧಾಂತ ಆಗಿರ್ಬೋದು, ಅವೆಲ್ಲ ಇಷ್ಟ. ಆ್ಯಂಡ್ ರೀಸೆಂಟಾಗಿ ನಾನು ಓದಿದ್ದು ಅಂದರೆ ದ ಮಾಂಗ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅಂತ. ಹೌದು, ಒನ್ ಆಫ್ ಮೈ ಫೇವ್ರೇಟ್ ಬುಕ್ ಅದು. ಸೊ ಲೈಫ್ ಚೇಂಜಿಂಗ್ ಬುಕ್ ಅಂತಲೇ ಹೇಳ್ಬೋದು. ಯಾವ ಥರ ಒಂದು ಗೋಲ್ ಸೆಟ್ ಮಾಡ್ಕೋಬೋದು, ಯಾವ ಥರ ಅದನ್ನು ಆ್ಯಕ್ಷನ್ ಪ್ಲ್ಯಾನಲ್ಲಿ ತರ್ಬೋದು ಅದು. ಆಮೇಲೆ ರಾಧಾಸ್ವಾಮಿ ಅವ್ರದ್ದು ಒಂದು ಓದಿದೆ ಸರ್, ಹಿಮಾಲಯಂದು ಇರಬೇಕದು, ಅದು ನೆನ್ಪು ಬರ್ತಾ ಇಲ್ಲ. ಅಂದರೆ ಅವ್ರ ಭಕ್ತಿ ಮಾರ್ಗದಲ್ಲಿ ಯಾವ ಥರ ಇತ್ತು ಅಂತ, ಅವ್ರ ಮೆಡಿಟೇಷನ್ ಎಕ್ಸ್ಪೀರಿಯನ್ಸಸ್ಸು, ಹೀಗೆ ಒಂದೊಂದು ಎಕ್ಸ್ಪೀರಿಯನ್ಸ್ನೂ ಅವರು ಹೇಳ್ತಾ ಹೋಗ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು ಸರ್. ನಾನು ಬುಕ್ಸ್ ಓದೋದು ಕಮ್ಮಿ, ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪತ್ರಿ ಸರ್ ಹೇಳ್ತಾರಲ್ವ, ಬುಕ್ಸ್ ಓದಬೇಕು, ಏನೋ ಮಿಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಷ್ಟು ದಿನ ಒಂದು ಸಣ್ಣವನಿರೋದ್ರಿಂದ ನನಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಅಟ್ಲೀಸ್ಟ್ ಇವಾಗ ಪ್ಲೀಸ್ ಡೂ ರೀಡ್ ಮೇಡಮ್. ಯಾಕಂದರೆ ಒಂದೊಂದು ಬುಕ್ ಒಂದೊಂದು ಪೆಟಲ್ ಓಪನ್ ಆಗುತ್ತೆ ಮೇಡಮ್ ನಮಗೆ. ಅಷ್ಟು ಒಂದು ಗ್ರೇಟ್ ವಿಸ್ಡಮ್ ಆ ಬುಕ್ಕಿಂದ ಬರುತ್ತೆ ನಮಗೆ. ವಂಡರ್ಫುಲ್. ಕೊಟ್ಟೂರು ಮೇಡಮ್ ಬಗ್ಗೆ ಹೇಳಿ ಮೇಡಮ್. ಲಿಂಗೇಶ್ವರ ಪಿರಮಿಡ್ ಬಗ್ಗೆ, ಉಮಾರಾಣಿ ಮೇಡಮ್ ಬಗ್ಗೆ, ಅವ್ರು ಮಾಡೋ ಸರ್ವಿಸ್ ಆಗಲಿ, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಹೇಳ್ತೀನಲ್ವ ಸರ್, ನಾವು ಅತ್ತೆ ಸೊಸೆ ಅನ್ನೋದಕ್ಕಿಂತ ಅವ್ರು ಯಾವಾಗಲೂ ನನ್ನ ಮಗಳಂತಲೇ ಟ್ರೀಟ್ ಮಾಡ್ತಾರೆ. ಸೊ ಐ ಆಮ್ ಸೋ ಲಕ್ಕಿ ಟು ಬಿ ಇನ್ ದೇರ್ ಫ್ಯಾಮಿಲಿ. ಅವ್ರದ್ದೆಲ್ಲ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಯಾವಾಗಲೂ ಏನೋ ಒಂದು ಸೆಷನ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ. ಹೌದು ಮೇಡಮ್. ಯಾವುದೋ ಒಂದು ವರ್ಕ್ಶಾಪು. ಸೊ ಖಾಲಿ ಕೊಡೋದಿಲ್ಲ ಅವರು. ಹೌದೌದು. ಅಬ್ಯಾಕಸ್ ಹೇಳ್ಕೊಡ್ತಾರೆ, ಅಲ್ಲಿ ಪಿರಮಿಡಲ್ಲಿ ಸೆಷನ್ಸ್ ಮಾಡ್ತಾರೆ, ಆನ್ಲೈನ್ ಸೆಷನ್ಸ್ ಮಾಡ್ತಾರೆ. ಸೊ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಅವರು. ಹೌದು ಮೇಡಮ್. ರುಚಿ ರುಚಿಯಾಗಿ ಅಡುಗೆಗಳು ನಾನು ಎಷ್ಟು ಕಲ್ತಿದ್ದೀನಿ ಅವರಿಂದ, ಯಾವ ಥರ ಮಾಡೋದು ಅಂತ. ಸೊ ಅಲ್ಲ, ಡೇನ ಯಾವ ಥರ ಉಪಯೋಗಿಸ್ಕೋಬೇಕು, ಸುಮ್ಮನೆ ವೇಸ್ಟ್ ಮಾಡಲಾರ್ದೆ ಸೆಷನ್ಸ್ಗಳಾಗಲಿ. ಆಮೇಲೆ ಯಾವ ಥರ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ಅವ್ರಿಗೆ ಅಷ್ಟೇ ಇಂಟ್ರೆಸ್ಟ್ ಸರ್. ಇವಾಗ ಅವರು 60+ ಅವರು ಕಾರ್ ಡ್ರೈವಿಂಗ್ ಕಲಿತಾರೆ, ಗಾಡಿ ಓಡಿಸ್ತಾರೆ, ಇನ್ನೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಅವ್ರಿಗೆ. ಈ ಥರ ಫ್ಲೈಯರ್ಸ್ ಮಾಡೋದು ಹೆಂಗೆ ಅಂತ ಕಲಿತಾ ಇದ್ದಾರೆ. ಸೊ ಆಲ್ವೇಸ್ ಲರ್ನಿಂಗ್ ಮೋಡಲ್ಲಿ. ಸೊ ಆ್ಯಂಡ್ ಪಿರಮಿಡ್ನು ಕೂಡ ಅವ್ರಿಗೆ ತುಂಬ ಇಷ್ಟ. ಕೊಟ್ಟೂರಲ್ಲಿ ಫಸ್ಟ್ ಪಿರಮಿಡ್ ಮೇಡಮ್? ಹೌದು ಸರ್, ಅದೊಂದೇ ಪಿರಮಿಡ್ ಇರೋದು. ಇವತ್ತಿಗಿರೋದು ಒಂದೇ. ಇವತ್ತಿರೋದು ಅವ್ರಿಗೆ ತುಂಬ ಇಷ್ಟಪಟ್ಟು ಕಟ್ಸಿದಂಥ ಪಿರಮಿಡ್ ಅದು. ಆ್ಯಂಡ್ ಹೇಳ್ತಾರೆ, ಅವ್ರಿಗೆ ಜಾಗ ಹುಡುಕ್ಬೇಕಾದ್ರೆ ಜಾಗ ಸಿಕ್ಕಿಲ್ಲ ಅಂದರೆ ಅಳ್ತಿರೋರಂತೆ ಅವರು, ಜಾಗ ಸಿಗ್ತಾ ಇಲ್ಲ ಅಂತ. ಸೊ ಅಷ್ಟು ಡೆಡಿಕೇಟೆಡ್ ಆಗಿ ಆ ಪಿರಮಿಡ್ನ ಮತ್ತೆ ಮಾವ ಇಬ್ಬರು ನಿಂತ್ಕೊಂಡು ಅದನ್ನು ಕಟ್ಸಿ ಇವಾಗೂ ನೋಡ್ಕೊಳೋದೆ ಅವ್ರೆ. ಮಾರ್ನಿಂಗ್ ನಮ್ಮ ಮಾವ ಹೋಗ್ತಾರೆ ಪಿರಮಿಡ್ಗೆ. ಅದು ಹೆಂಗಿದೆ ಅಂದರೆ ಸರ್, ಪಕ್ಕಕ್ಕೆ ಶಿವನ ಗುಡಿ ಇದೆ, ಅದ್ರ ಪಕ್ಕಕ್ಕೆ ಪಿರಮಿಡ್. ಸೊ ಅಲ್ಲಿ ಫುಲ್ಲು ನಿಮಗೆ ಒಂಥರ ಶಿವನ್ ವೈಬ್ಸ್.
ಸೊ ಆ್ಯಂಡ್ ಎವ್ರಿ ಹುಣ್ಣಿಮೆಗೆ ಅಲ್ಲೆಲ್ಲ ಅನ್ನದಾನ ಇರುತ್ತೆ, ಸೆಷನ್ಸ್ ಇರುತ್ತೆ. ಮಾಸ್ಟರ್ಸ್ ಯಾರು ಬಂದ್ರೂ ಕೂಡ ಸೆಷನ್ಸ್ ಅರೇಂಜ್ ಮಾಡಿರ್ತಾರೆ. ಆಮೇಲೆ ವೆಜಿಟೇರಿಯನ್ ರ್ಯಾಲೀಸ್ ಮಾಡ್ತಾರೆ, ಗ್ರೇಟ್ ಮೇಡಮ್. ಮನೆ ಮನೆ ಧ್ಯಾನ ಮಾಡ್ತಾ ಇದ್ದಾರೆ. ಸೊ ಡೈಲಿ ನಡೀತಾ ಇರುತ್ತೆ ಮೇಡಮ್ ಕ್ಲಾಸಸ್ ಒಂದು ಕೊಟ್ಟೂರು ಪಿರಮಿಡಲ್ಲಿ? ಮಾರ್ನಿಂಗ್ ಮೆಡಿಟೇಷನ್ಸ್ ಇರುತ್ತೆ ಸರ್. ಈ ಥರ ಮಾಸ್ಟರ್ಸ್ ಬಂದಾಗ ಸೆಷನ್ಸ್ ಇರುತ್ತೆ. ವಾರಕ್ಕೊಂದ್ಸಲ ಅವರು ಮಾಡ್ತಾ ಇದ್ದಾರೆ ಸೆಷನ್ಸ್. ಸೊ ಇದ್ದೇ ಇರ್ತಾರೆ ಸರ್, ಮಾರ್ನಿಂಗು ಈವ್ನಿಂಗ್. ಮೇಡಮ್ ನೀವು ಹೇಳಿದ್ರಲ್ಲ ಲೈಕ್ ಸಂಕಲ್ಪ ಮಾಡ್ಕೊತಿದ್ವಿ ಅಂದರೆ ಕೆಲವರು ಹೇಳ್ತಾರೆ ಮೇಡಮ್ ನಮ್ಗೆ ಈ ಥರ ಧ್ಯಾನದಲ್ಲಿ ನಮ್ಗೆ ಈ ಥರ ಆಗಬೇಕು, ಈ ಥರ ಆಗಬೇಕು ಅಂತ. ಕೆಲವರಿಗೆ ಫಸ್ಟ್ ಆಫ್ ಆಲ್ ಯಾವ ಥರ ಕೇಳಬೇಕು ಅನ್ನೋದು ಐಡಿಯಾನೂ ಇಲ್ಲ ಮೇಡಮ್. ಹೊಸಬರು ಬಂದಿರ್ತಾರೆ ಧ್ಯಾನಕ್ಕೆ. ಹೊಸಬರು ಬಂದಾಗ ಅವ್ರಿಗೆ ಇನ್ನೊಬ್ಬರು ಬಂದು ಏನೋ ಹೇಳ್ತಾರೆ ಮೇಡಮ್, ನಾನು ಈ ಥರ ಸಂಕಲ್ಪ ಮಾಡ್ಕೊ, ಈ ಥರ ಸಂಕಲ್ಪ ಮಾಡ್ಕೊ, ಹಿಂಗೆ ಅನ್ಕೋ ಅಂತ. ಫಸ್ಟ್ ಆಫ್ ಆಲ್ ಸಂಕಲ್ಪ ಅನ್ನೋದು ನಾವು ಇಟ್ಕೋಬೇಕಾ ಇಟ್ಕೋಬಾರ್ದಾ ಫಸ್ಟ್ ಕ್ವೆಶನ್. ಸೊ ಸಂಕಲ್ಪ ನಾವು ಇಟ್ಕೋಬೇಕು ಅಂದರೆ ಎಂಥ ಒಂದು ಜ್ಞಾನ ನಮಗಿರಬೇಕು ಮೇಡಮ್. ಬಿಕಾಸ್ ಯಾಕಂದರೆ ಭಾಳಷ್ಟು ಜನ ನನಗೆ ನಾಳೆ ಇನ್ನೊಂದು ವರ್ಷಕ್ಕೆ ನನಗೆ 10 ಕೋಟಿ ಬೇಕಂತ ಹೇಳ್ತಾರೆ ಕೆಲವರು. ಅದು ಸಂಕಲ್ಪಗಳು ಇಟ್ಕೋಬೇಕಾ ಇಟ್ಕೋಬಾರ್ದಾ ಅನ್ನೋದು ಒಂದು ಫಸ್ಟ್ ಕ್ವೆಶನು. ಇಟ್ಕೊಂಡ್ರೇನು ಎಂಥ ಸಂಕಲ್ಪಗಳು ಇಟ್ಕೋಬೇಕು ಮೇಡಮ್, ಅದ್ರ ಬಗ್ಗೆ ತಿಳಿಸ್ರಿ. ಎಸ್ ಸರ್. ಸೊ ಫಸ್ಟ್ ನ್ಯೂ ಬಿ ಆಗಿದ್ದರೆ ಯಾವ ಸಂಕಲ್ಪ ಇಟ್ಕೋಬೇಡಿ, ಸುಮ್ಮನೆ ನೀವು ಮೆಡಿಟೇಷನ್ ಮಾಡ್ತಾ ಹೋಗಿ. ಏಕೆಂದರೆ ರೈಟ್ ವಿಸ್ಡಮ್ ಇಲ್ಲಾರ್ದೆ ನಾವು ಏನೇ ಅಂದ್ಕೊಂಡ್ರು ಸರ್ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಇವಾಗ ಎನರ್ಜಿ ನಾವೇ ಧ್ಯಾನ ಮಾಡ್ತಾ ನಾವು ಪಡಿತಾ ಇದ್ದೀವಿ, ಅದನ್ನು ಹೆಂಗೆ ಉಪಯೋಗಿಸ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನೀವು ಕೆಟ್ಟದ್ದು ಅಂದ್ಕೊಂಡ್ರು ಅದೇ ಆಗುತ್ತೆ, ಒಳ್ಳೇದು ಅಂದ್ಕೊಂಡ್ರು ಅದೇ ಆಗುತ್ತೆ. ಯಾಕಂದರೆ ಅದು ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಎಲ್ಲಿಗೆ ನಿಮ್ಮ ಫುಲ್ ಕ್ಲಾರಿಟಿ ಬರುತ್ತೋ ಅಥವಾ ಯಾರೇ ಗೈಡೆನ್ಸ್ ಇಟ್ಕೊಂಡು ನೀವು ಮಾಡೋಕ್ಕಾಗಲ್ವೋ ಅಲ್ಲಿವರೆಗೂ ಯಾವ ಸಂಕಲ್ಪ ಇಟ್ಕೋಬೇಡಿ ಅಂತ ಹೇಳ್ತೀನಿ ನಾನು. ಓಕೆ, ಸಂಕಲ್ಪ ಅಂದರೆ ಸುಮ್ಮನೆ ಏನೋ ಕುತ್ಕೊಂಡು ಏನೋ ಅಂದ್ಕೊಂಡ್ರೆ ಅಲ್ಲ ಸರ್. ಈವನ್ ನಿಮ್ಮ ಅನ್ಕಾನ್ಷಿಯಸ್ಲಿ ಏನಾದರೂ ಅಂದ್ಕೊಂಡ್ರು ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಒಂದ್ಸಲ ನಾನು ಹಿಂಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಗೊತ್ತಿಲ್ಲ ಏನು ಅಂತ, ಸರಿ ನಾನು ಅಂದ್ಕೊಂಡೆ ಎಲ್ಲರೂ ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದಾರೆ, ನನಗೆ ಧ್ಯಾನ ಮಾಡೋಕ್ಕಾಗ್ತಿಲ್ಲ, ನಾನು ಬರೀ ಮಲಗ್ತಾ ಇದ್ದೀನಲ್ವಾ, ಸೊ ನಾನು ಮಲಗಬಾರ್ದು, ನಾನು ಚೆನ್ನಾಗಿ ಧ್ಯಾನ ಮಾಡಬೇಕು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡೆ ಸರ್ ನಾನು. ಗೆಸ್ ವಾಟ್, ನೆಕ್ಸ್ಟ್ ಡೇಯಿಂದ ನನಗೆ ಮಲಗಕ್ಕೆ ಆಗ್ತಾಯಿಲ್ಲ. 1 ವೀಕ್ ನಾನು ನಿದ್ದೆ ಮಾಡಿಲ್ಲ. ಫುಲ್ಲು ಡಿಸ್ಟರ್ಬ್ ಆಗ್ತಾಯಿದೆ, ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಮತ್ತು ಮೆಡಿಟೇಷನ್ ಕೂತ್ಕೊಂಡು ಯಾಕೆ ಈ ಥರ ಆಗ್ತಾಯಿದೆ ಅಂತಂದಾಗ ನನಗೆ ಅದು ಗೊತ್ತಾಯ್ತು, ನಾನು ಈ ಥರ ಅಂದ್ಕೊಂಡಿದ್ದೀನಲ್ವಾ ಅಂತ. ಬಯಸ್ಕೊಂಡೆ ಪ್ರೇಮ್ನ ಸರ್, ಈ ಥರ ಅನ್ಕೊತಾರ ಯಾರಾದರೂ. ಸೊ ನಾವು ಏನು ಅನ್ಕೊತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒಂದ್ಸಲ ಹಿಂಗೆ ಸುಮ್ಮನೆ ಕೂತ್ಕೊಂಡಾಗ ಯಾರೋ ಏನೋ ಅಂದರೆ ಸರ್, ಸಿಂಹ ಎಷ್ಟು ಇದಿರುತ್ತಲ್ವ ಅದ್ರ ಎನರ್ಜಿ ಜೊತೆ ಕನೆಕ್ಟ್ ಆಗಿ ನಾವು ಅದೇ ಥರ ಇರಬೇಕು ಅಂತ ಸುಮ್ಮನೆ ಯಾರೋ ಹೇಳೋದನ್ನು ಕೇಳ್ಕೊಂಡು ನಾನು ಅಂದ್ಕೊಂಡೆ ನಾನು ಸಿಂಹ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗಬೇಕು ಅಂತ. ಆ್ಯಂಡ್ ಫುಲ್ಲು ಒಂಥರ ನನ್ನ ಕ್ವಾಲಿಟಿ ಅಲ್ಲ, ಫುಲ್ಲು ಸಿಟ್ಟು ಮಾಡ್ತಾಯಿದ್ದೀನಿ, ಫುಲ್ಲು ಒಂಥರ ವಿಯಾರ್ಡ್ನೆಸ್ ಒಳಗಡೆಯಿಂದ ಸಮಾಧಾನ ಆಗ್ತಾಯಿಲ್ಲ, ಏನಿದು ಹಿಂಗಾಗ್ತಾಯಿದೆ ಅಂತ. ಮತ್ತೆ ಇದರ ಕಾಲ್ ಮಾಡಿ ಈ ಥರ ಅಂದ್ಕೊಂಡೆ ಸರ್, ಅವಾಗ ವಹಿಸ್ಕೊಂಡೆ ನಾನು. ಆ ಥರ ಅನ್ಕೊತಾರ ಯಾರಾದರೂ ಅನಿಮಲ್ ಕಾನ್ಷಿಯಸ್ ಜೊತೆ ಕನೆಕ್ಟ್ ಇನ್ನು ನರಸಿಂಹ ಸ್ವಾಮಿ ಜೊತೆ ಕನೆಕ್ಟ್ ಆಗ್ಬೋದು ಅಂತ ನೀನು ಅನ್ಕೋಬೋದು, ಬಟ್ ಈ ಥರ ಅನ್ಕೋಬಾರ್ದು. ಯಾವ್ಯಾವೋ ಎನರ್ಜಿ ಜೊತೆ ನೀನು ಕನೆಕ್ಟ್ ಆಗಬೇಕು ಅಂತ ಅನ್ಕೋಬಾರ್ದು, ಆ ಥರ ಇಂಟೆಂಟ್ಸ್ ಇಟ್ಕೋಬಾರ್ದು ಅಂತ ನನಗೆ ತಿಳಿಸಿ ಹೇಳಿದರು. ಸೊ ಅದಕ್ಕೆ ನಾವೇನು ಅನ್ಕೊತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಫುಲ್ ಅವೇರ್ನೆಸ್ಸಿಂದ ಪ್ರಾಪರಾಗಿ ನಾವು ಇಟ್ಕೋಬೇಕಾಗುತ್ತೆ, ಏನಾದರೂ ಅಚೀವ್ ಮಾಡಬೇಕು. ಆ್ಯಂಡ್ ಯಾವಾಗಲೂ ಸರ್ ನನಗೆ ಇದು ಬೇಕು ಅದು ಬೇಕು ಅಂತ ಇಂಟೆಂಟ್ ಇಟ್ಕೊಂಡ್ರೆ ಅದು ಮ್ಯಾನಿಫೆಸ್ಟ್ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಯಾವಾಗ ನೀವು ಯೂನಿವರ್ಸಲ್ ವರ್ಕ್ಗೋಸ್ಕರ ಅಂತ ಅಂತಿರಲ್ವ, ಅದು 100% ವರ್ಕ್ ಆಗುತ್ತೆ. ಇವಾಗ ಏನೇ ನಿಮ್ಮ ಸಮಸ್ಯೆ ಇದೆ ಅಂದ್ಕೊಳ್ಳಿ, ನೀವೇನು ಅನ್ಕೋಬೇಕು, ಓಕೆ ನಾನು ಇದನ್ನು ಕ್ಲಿಯರ್ ಮಾಡ್ಕೊಂಡು ಧ್ಯಾನದಲ್ಲಿ ನಾನು ಇದನ್ನು 4 ಜನಕ್ಕೆ ಹೆಲ್ಪ್ ಮಾಡಬೇಕು, ಓಕೆ ಅವ್ರಿಗೆಲ್ಲ ಧ್ಯಾನಕ್ಕೆ ತರಬೇಕು, ಧ್ಯಾನ ಪ್ರಚಾರಕ್ಕೆ ನಾನು ಈ ಅನುಭವನ ಉಪಯೋಗಿಸ್ತೀನಿ ಅಂದರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅದ್ರ ಜೊತೆ ನಿಮಗೆ ಅದೇ ಥರ ಆಪರ್ಚುನಿಟೀಸ್ ಬರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕೆ. ಸೊ ಯಾವಾಗಲೂ ಯೂನಿವರ್ಸ್ಗೋಸ್ಕರ ನಾವು ಇಟ್ಕೊಂಡ್ರೆ ಯೂನಿವರ್ಸ್ ನಮಗೋಸ್ಕರ ಕೆಲಸ ಮಾಡುತ್ತೆ. ವಂಡರ್ಫುಲ್ ಮೇಡಮ್. ಓಕೆ, ಗ್ರೇಟ್. ಸೊ ಅಂದರೆ ನೀವು ಹೇಳಿದಾಗೆ ನಾವೊಂದು ಇಟ್ಕೋಬಹುದು ಅಂದರೆ ನಾವು ಯೂನಿವರ್ಸ್ಗೋಸ್ಕರ ಒಳ್ಳೆ ಕಾರ್ಯಕ್ರಮಗಳಾಗಲಿ ಅಥವಾ ಧ್ಯಾನ ಪ್ರಚಾರ ಆಗಲಿ ಅಂತ ಒಂದು ಇಟ್ಕೋಬೋದು. ಒಂದು ವೇಳೆ ಇನಿಷಿಯಲಿ ಸಾಧಕರು ಹೊಸಬ್ರು ಬಂದಿದ್ದರೆ ಫಸ್ಟ್ ಆಫ್ ಆಲ್ ಏನೂ ಒಂದು ಸಂಕಲ್ಪಗಳೇ ಬೇಡ, ಡೈಲಿ ಒಂದು 3 hours 41 days ಮೆಡಿಟೇಷನ್ ಮಾಡ್ತಾ ಹೋದರೆ ಸಾಕು ಅಷ್ಟೇ ಸರ್. ಬಟ್ ಈ ಒಂದು 41 daysಲ್ಲಿ ಮೇಡಮ್, ಇವಾಗ ನಾನು ಹೊಸಬ ಅಂದ್ಕೊಳ್ಳಿ, 41 days ಡೈಲಿ 3 hours ಮಾಡ್ತಾ ಹೋಗ್ತಾ ಇರ್ತೀನಿ. 41 days ಆದಮೇಲೆ ನಮಗೇನಾದರೂ ಬೇಕು, ನನಗೆ ಸಮಥಿಂಗ್ ಲೈಫಲ್ಲಿ ಬೇಕು ಅಂತ ಅನಿಸುತ್ತೆ. ಈ ಡೈಲಿ 3 hours ಮೆಡಿಟೇಷನ್ ಮಾಡ್ತಾ ಇದ್ದೀನಲ್ಲ ಮೇಡಮ್, ಈ ಒಂದು 41 daysಲ್ಲೇ ಮಾಡಿರುವಂತಹ ಒಂದು ಸಾಧನೆಯಿಂದ ನಾವು ಸರಿಯಾದ ಸಂಕಲ್ಪಗಳು ಮಾಡ್ಕೋಬಹುದಾ? ಆ ಒಂದು ವಿಸ್ಡಮ್ ಬರುತ್ತಾ ನಮಗೆ? 100% ಬರುತ್ತೆ ಸರ್. ನಿಮಗೆ ಆ ಗೈಡೆನ್ಸ್ ಬಂದೇ ಬರುತ್ತೆ. 41 days ನೀವು ಏನೂ ಇಟ್ಕೊಳ್ಳಾರ್ದಂಗೆ ಮಾಡಿದ್ರೆ ನಮ್ಮ ಲೈಫ್ ಸಿಚುವೇಶನ್ ಏನಿದೆ, ನಮಗೇನು ಹೆಲ್ಪ್ ಬೇಕು ಅದು ನಮಗೆ ಬಂದೇ ಬಿಡುತ್ತೆ.
ನೋ ಡೌಟ್ ಅದಂತರು. ಬಟ್ ಏನಂದರೆ ಕಂಟಿನ್ಯೂ ಮಾಡಬೇಕು. ಓಕೆ, ಬರೀ ನಾನು ಒಂದು 10 days ಮಾಡಿದೆ ಬಿಟ್ಟೆ ಮತ್ತೆ ಮಾಡಿದೆ ಅಂದರೆ ಲೈಫಲ್ಲಿ ನಿಜ ಚೇಂಜಸ್ ಇರಲ್ಲ. ಸೊ ಈ 41 days ಮಾಡ್ತಾನೂ ಕೂಡ ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು. ಸೊ ತುಂಬ ಜನ ಹೇಳ್ತಾ ಇರ್ತಾರೆ ನಾನು 10 yearsಯಿಂದ ಮೆಡಿಟೇಷನ್ ಮಾಡ್ತಾಯಿದ್ದೆ, ನನಗೇನು ಡಿಫ್ರೆನ್ಸ್ ಇಲ್ಲ, ನನಗೇನು ಚೇಂಜ್ ಆಗ್ತಾ ಇಲ್ಲ, ಹೆಲ್ತಲ್ಲಿ ಏನೂ ಯಾಕೆ ಅಂದರೆ ನೀನು ರಾತ್ರಿ ಎಲ್ಲ ಧ್ಯಾನ ಮಾಡಿ ಬೆಳಗ್ಗೆದು ಅದೇ ನೆಗೆಟಿವ್ ಮಾತಾಡ್ತಾ ಇದೆಯಾ, ಅದೇ ಗಾಸಿಪ್ ಮಾಡ್ತಾ ಇದೆಯಾ, ಅದೇ ಒಬ್ರನ್ನ ಸೇರಿಸ್ಕೊತಾ ಇಲ್ಲ, ಅದೇ ಒಬ್ರನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದೆಯಾ ಅಂದರೆ 100% ಏನೂ ಚೇಂಜಸ್ ಆಗಲ್ಲ. ಓಕೆ, ಸೊ ನಾವು ಧ್ಯಾನ ಮಾಡಿದ್ರೇನು ನಮ್ಮನ್ನು ಅಬ್ಸರ್ವ್ ಮಾಡ್ಕೊತಾ ಇರಬೇಕು ಮೇಡಮ್, ಯಾವ ಥರ ಆಲೋಚನೆ ಮಾಡ್ತಿದ್ದೀವಿ, ಯಾವ ಥರ ಮಾತಾಡ್ತಿದ್ದೀವಿ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ, ಎಸ್ ಮೇಡಮ್, ಯು ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ PMC ಮೇಡಮ್? ನಾನು ಎಲ್ಲರಿಗೂ ಅದೇ ಹೇಳೋದು, ಡೈಲಿ ಒಂದು ಹಾಫ್ ಆನ್ ಅವರ್ ಆದರೂ ಇದರಲ್ಲಿರೋ ವಿಸ್ಡಮನ್ನು ನೀವು ಕೇಳಿ. ಎಷ್ಟೋ ಜನರ ಎಕ್ಸ್ಪೀರಿಯನ್ಸಸ್ ನಿಮಗೆ ಸಿಗುತ್ತೆ. ಯಾಕಂದರೆ ನಮ್ಮ ಲೈಫಲ್ಲಿ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಹೆಂಗಿರುತ್ತೆ ಸರ್, ಆ ಮೋಟಿವೇಶನ್ ಬೇಕು ಕೆಲವೊಂದು ಟೈಮಲ್ಲಿ. ಕೆಲವೊಂದು ಟೈಮಲ್ಲಿ ತುಂಬ ಧ್ಯಾನ ಚೆನ್ನಾಗಾಗುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಬರುತ್ತೆ. ಕೆಲವೊಂದು ಟೈಮಲ್ಲಿ ಅಷ್ಟೇ ಡೌನ್ ಇರುತ್ತೆ, ಫುಲ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ. ಆಗ ತುಂಬ ಜನ ಡಿಸ್ಕಂಟಿನ್ಯೂ ಮಾಡೋರಿದ್ದಾರೆ. ಅದೂ ಒಂದು ಫೇಸ್ ಆ್ಯಕ್ಚುಲಿ. ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ಆ ಜರ್ನಿ ಇರುತ್ತಲ್ವ. ಸೊ ಅದೇ ರೀತಿಯಾಗಿ ನಮ್ಮಲ್ಲೆಲ್ಲ ಚೇಂಜಸ್ ಆಗಬೇಕಾದ್ರೆ ಆ ಥರ ಇರುತ್ತೆ. ಸೊ ನಿಮಗೆ ಯಾವಾಗ ಧ್ಯಾನ ಮಾಡೋಕ್ಕಾಗಲ್ವೋ ಅತಿ ಹೆಚ್ಚು PMC ಚಾನಲ್ನ ನೋಡಿ. ಎಷ್ಟೋ ಜನರ ಎಕ್ಸ್ಪೀರಿಯನ್ಸ್ ಕೇಳ್ತಾ ನಾವು ಬ್ಯಾಕ್ ಬರ್ತೀವಂತೆ. ಮತ್ತೆ ಎಷ್ಟೋ ವಿಸ್ಡಮ್ ಕೇಳ್ತಾ ಇದು ನನಗೇ ಇರಬೇಕು, ನನಗೇನು ಬೇಕೋ ಅದನ್ನೇ ನಾವು ನೋಡ್ತೀವಿ ಸರ್. ಇದು ಮಾತ್ರ 100%. ಯಾವಾಗಲೂ ಅಷ್ಟೇ ಸರ್, ತುಂಬ ಜನಕ್ಕೆ ನಾನು ಇದನ್ನು ಕೇಳಿದ್ದೀನಿ ಎಕ್ಸ್ಪೀರಿಯೆನ್ಸು ಕೂಡ. ಈ ಸ್ಪಿರಿಚುವಲ್ ಜರ್ನಿಲಿ ಹೋಗ್ತಾ ಎಷ್ಟೋ ಸ್ಟಾಪೇಜಸ್ ಇರುತ್ತೆ, ಗೈಡೆನ್ಸ್ ಸಿಗಲ್ಲ ಕೆಲವೊಂದು ಸರಿ. ಅವಾಗ ಏನು ಮಾಡುತ್ತೆ, ಸಡನ್ನಾಗಿ PMC ವಿಡಿಯೋ ಪಾಪಪ್ ಆಗುತ್ತೆ. ಅದನ್ನು ಓಪನ್ ಮಾಡಿದರೆ ಅರೆ ನಮಗೆ ಬೇಕಾಗಿರೋದು ಇದೇ ಅಲ್ಲಪ್ಪ ಅಂತ ಎಷ್ಟೋ ಜನ ಮುಂದಕ್ಕೆ ಹೋಗಿದ್ದವರು ಇದ್ದಾರೆ ಸರ್. ಎಸ್ ಮೇಡಮ್, ಬಹಳಷ್ಟು ಕಾಲ್ಸು ಆ ಥರ ರಿಸೀವ್ ಮಾಡ್ಕೊಂಡಿದೆ ಮೇಡಮ್. ಹಾಂ, ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ, PMC ನೋಡಿ ಎಷ್ಟೋ ವಿಸ್ಡಮ್ ಇದೆ, ಎಷ್ಟೋ ಜ್ಞಾನ ಇದೆ. ಕಲಿಯೋಕ್ಕೆ ದ ನೆವರ್ ಎಂಡಿಂಗ್ ಸರ್. ನನಗೆ ಇವತ್ತು ಹೇಳೋಕ್ಕಾಗಲ್ಲ ನನಗೆಲ್ಲ ಗೊತ್ತಪ್ಪ, ನಾನು ಫುಲ್ಲು ಪರ್ಫೆಕ್ಟು ಹಂಗಂದರೆ ವಿ ಆರ್ ದ ಫುಲ್ಲೆಸ್ಟ್. ಯಾವಾಗ ಹೊಸಬ್ರಾಗಿರ್ಬೋದು, ಹಳೇದಾಗ ಎಕ್ಸ್ಪೀರಿಯನ್ಸ್ ಕೇಳ್ತಾ ನಮ್ಮದು ಏನೋ ಒಂದು ವಿಸ್ಡಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಯಾವಾಗ ಹೆಚ್ಚು ಕಲಿತಾ ಹೋಗ್ತೀವೋ ನಮ್ಮ ಸ್ಪಿರಿಚುವಲ್ ಗ್ರೋತು ಅಷ್ಟೇ ಆಗುತ್ತೆ, ಫಿಸಿಕಲ್ ಲೈಫು ಈಸಿ ಆಗಿಬಿಡುತ್ತೆ. ವಂಡರ್ಫುಲ್ ಮೇಡಮ್. ಎಸ್ ಸರ್. ಸೊ ಫೈನಲ್ ಆಗಿ ಮೇಡಮ್, ನಿಮ್ಮ ಒಂದು ಮೆಸೇಜ್ ಧ್ಯಾನಿಗಳಿಗಾಗಿರ್ಬೋದು, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸೊ ನಮ್ಮೆಲ್ಲರಿಗೂ ಒಂದು ಫ್ಯಾಂಟಸಿ ಇರುತ್ತಲ್ಲ ಸರ್, ನನಗೆ ಏನಾದರೂ ಒಂದು ಮ್ಯಾಜಿಕ್ ಸಿಕ್ಬಿಟ್ರೆ ನಾನು ಇದು ಮಾಡಬಲ್ಲೆ ಅದು ಮಾಡಬಲ್ಲೆ. ನಾವು ಚಿಕ್ಕ ವಯಸ್ಸಿಂದ ಆ ಫ್ಯಾಂಟಸಿ ಇರುತ್ತೆ. ಅಲಾವುದ್ದೀನ ದೀಪ ಆಗಿರ್ಬೋದು, ಒಂದು ಮ್ಯಾಜಿಕ್ ವ್ಯಾಂಡ್ ಆಗಿರ್ಬೋದು, ನನಗಿದಿದ್ದರೆ ಇದು ಮಾಡಿಬಿಡ್ತೀನಪ್ಪ ಅಂತ ಇರುತ್ತಲ್ವ. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ದು ಅದು ಆಗುತ್ತೆ ಅನ್ನೋ ಆ ಥಾಟ್ ಇರುತ್ತೆ, ಅದಕ್ಕೆ ನಾವು ಅಟ್ರ್ಯಾಕ್ಟ್ ಆಗಿರ್ತೀವಿ. ಸೊ ಆ ಮ್ಯಾಜಿಕ್ ವ್ಯಾಂಡ್ ಮೆಡಿಟೇಷನಿಂದ ನಿಮಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆಗಿರ್ಬೋದು, ಏನೇ ಮ್ಯಾನಿಫೆಸ್ಟ್ ಆಗಿರ್ಬೋದು ಅಥವಾ ಏನೇ ಇಶ್ಯೂಸ್ ಇದ್ರೂ ಕೂಡ ನಮ್ಮ ಪ್ರೀವಿಯಸ್ ಬರ್ತಿಂದ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀವಿ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೊಳಕ್ಕೆ ನಮಗೆ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮಗೆ ನೆಕ್ಸ್ಟ್ ಏನು ಅನ್ನೋ ಕ್ವೆಶನ್ ಇರುತ್ತೆ, ಅದಕ್ಕೂ ಗೈಡೆನ್ಸ್ ಸಿಗುತ್ತೆ. ಸೊ ನಿಮಗೆ ಏನೇ ಸಮಸ್ಯೆ ಇರಲಿ, ಏನೇ ಇರಲಿ, ಪ್ಲೀಸ್ ಮೆಡಿಟೇಷನ್ ಮಾಡಿ. 3 hours ಮೆಡಿಟೇಷನ್ ಫಾರ್ 41 days. ಆ್ಯಂಡ್ ಯೂನಿವರ್ಸ್ಗೆ ನೀವು ಸರೆಂಡರ್ ಆಗಿಬಿಡಿ. ಓಕೆ, ಇವಾಗ ಏನು ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದಕ್ಕೆ ನಾನೇ ಕಾರಣ. ಪತ್ರಿ ಸರ್ ಅದು ಹೇಳ್ತಾರಲ್ವ, ನನ್ನ ಈ ಕಷ್ಟಕ್ಕೆ, ನನ್ನ ಈ ದುಃಖಕ್ಕೆ ನಾನೇ ಕಾರಣ, ಬೇರೆ ಯಾರೂ ಅಲ್ಲ. ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಿಕೊಂಡು ಫರ್ಗ್ಯೂನೆಸ್ ಕೇಳಿ ಒಂದು ಆಪರ್ಚುನಿಟಿ ಕೇಳೋದು ಯೂನಿವರ್ಸ್ಗೆ, ನಾನು ತಿದ್ಕೋಬೇಕಂತ ಇದ್ದೀನಿ, ನನಗೇನಾದರೂ ಒಂದು ಅವಕಾಶ ಕೊಡು. ಮೆಡಿಟೇಷನ್ ಮಾಡ್ತಾ ಇದನ್ನು ಮಾಡಿದ್ರಾಗ ಎಲ್ಲವೂ ಕ್ಲಿಯರ್ ಆಗುತ್ತೆ ಸರ್. ಇದು ಕ್ಲಿಯರ್ ಆಗಲ್ಲ ಅನ್ನೋದಿಲ್ಲ. ಎಷ್ಟೋ ಜನ ಕ್ಯಾನ್ಸರ್ ಕ್ಲಿಯರ್ ಮಾಡ್ಕೊಂಡಿದ್ದಂಗಿದ್ದಾರೆ ಬರೀ ಮೆಡಿಟೇಷನ್ ಮಾಡಿನೇ. ಮುಂದೆ ಬರೋ ಎಷ್ಟೋ ಕಾಯಿಲೆಗಳು ಕೂಡ ನಮಗೆ ಕ್ಲಿಯರ್ ಆಗುತ್ತೆ. ಸೊ ವಿತ್ ಫ್ರೀ ಆಫ್ ಕಾಸ್ಟ್, ಏನೂ ಖರ್ಚಿಲ್ಲ. ಸೊ ಪ್ಲೀಸ್ ಟ್ರೈ ಮಾಡಿ, ಫಸ್ಟ್ ಎಕ್ಸ್ಪಿರಿಮೆಂಟ್ ಮಾಡಿ, ಆಮೇಲೆ ನೀವೇ ನಂಬಿ ಇದು ಹೌದು ಅಲ್ವೋ ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟು ಒಂದು ವ್ಯಾಲ್ಯೂಬಲ್ ಟೈಮನ್ನು ನೀವು ಕೊಟ್ಟು ಇಷ್ಟು ಡೀಟೇಲ್ಡ್ ಆಗಿ ಧ್ಯಾನದ ಒಂದು ಮಹತ್ವ, ಎಷ್ಟು ಮಟ್ಟಿಗೆ ಧ್ಯಾನ ಅನ್ನೋದು ನಮ್ಮ ಲೈಫಲ್ಲಿ ಚೇಂಜಸ್ ತರುತ್ತೆ ಅಂತ ನಿಮ್ಮ ಅನುಭವದ ಮೂಲಕ ಹೇಳ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನನಗೆ ಈ ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಕೂಡ ಇದನ್ನೇ ನಾವು ಅಂದ್ಕೊಂಡು, ನನ್ನ ಈ ಎಕ್ಸ್ಪೆರಿಮೆಂಟ್ ಒಂದು 10 ಜನಕ್ಕೆ ಉಪಯೋಗ ಆಗಲಿ ಅಂತ. ಸೊ ಆ ಇಂಟೆಂಟನ್ನು ನೀವು ಇವತ್ತು ಪೂರೈಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.